ಒಂದರ್ಥದಲ್ಲಿ ಅಜ್ಞಾತವೆನಿಸಿದ್ದ ಮನೆತನದ ಕುರಿತಂತೆ ಇಂಥದ್ದೊಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ನನ್ನ ವಿಚಾರವನ್ನು ಪ್ರಕಟಿಸಲಿಕ್ಕೆ ಅವಕಾಶ ಆಯ್ತಲ್ಲ ಹೇಳುವಂಥ ಒಂದು ಸಂತೋಷ. ಹೀಗಾಗಿ ಈ ಸಂತೋಷಕ್ಕೆ ಕಾರಣವಾದದ್ದು ಅರಸು ಮನೆತನ ಸಂಬಂಧಿಯಾದಂತಹ ವಿಚಾರಕ್ಕೆ ಅವಕಾಶ ಪ್ರಾಪ್ತಿಯಾದದ್ದರಿಂದ. ಇಲ್ಲಿ ನಾನು ಹೇಳುವುದಕ್ಕಿಂತ ನನ್ನ ವಿಷಯ ಹೇಳುವುದಕ್ಕೆ ಹೆಚ್ಚು ಸಂತೋಷದ ಭಾವ ನನಗೆ ಸೃಷ್ಟಿಯಾಗ್ತಾ ಇದೆ. ಇತಿಹಾಸ ಅಂತಂದರೆ ನಾನು ಭಾವಿಸುವ ಹಾಗೆ ನಮ್ಮ ಬದುಕಿನ ಮಿರರ್ ಇದು. ನಾನು ಎಲ್ಲ ಸಂದರ್ಭಗಳಲ್ಲೂ ಹೇಳುವಂಥದ್ದು, ನಮ್ಮ ಬದುಕು ಎಂಬ ವಾಹನದ ಮಿರರ್ ಯಾವುದು ಅಂತ ಕೇಳಿದರೆ ಇತಿಹಾಸ. ನಾನು ಭಾವಿಸುವ ಹಾಗೆ ಹೇಗೆ ವಾಹನಕ್ಕೆ ಮುಂದೆ ಚಲಿಸುವಾಗ ಹಿಂದಿನ ಚಟುವಟಿಕೆಗಳ ಗಮನಕ್ಕೋಸ್ಕರವಾಗಿ ಒಂದು ಮಿರರ್ ಬೇಕೋ, ಆ ಮಿರರ್ ಇಲ್ಲದೆ ಹೋದರೆ ಅಪಘಾತ ಆಗುತ್ತೆ ಮುಂದೆ. ಹಾಗೆಯೇ ನಮ್ಮ ಬದುಕು ಎಂಬ ವಾಹನಕ್ಕೆ ಮಿರರ್ ಯಾವುದಾದ್ರೂ ಇದ್ದರೆ ಅದು ಇತಿಹಾಸ. ಯಾಕೆಂದರೆ ಹಿಂದಿನ ಚಟುವಟಿಕೆಗಳ, ಹಿಂದೆ ನಡೆದ ವಿದ್ಯಮಾನಗಳ, ಸಾಧನೆಗಳ, ವಿಪ್ಲವಗಳ ಎಲ್ಲದರ ಕುರಿತಂತೆ ಒಂದು ಪ್ರಜ್ಞಾಸ್ಥಿತಿ ನಮ್ಮೊಳಗೆ ಜಾಗೃತ ಆಗಿರಬೇಕು. ಭವಿಷ್ಯದಲ್ಲಿ ನಾವು ಸ್ಪಷ್ಟ ದಾರಿಯನ್ನು ಕಂಡುಕೊಳ್ಳಬೇಕಾದಲ್ಲಿ. ಹೀಗಾಗಿ ನಮ್ಮ ಬದುಕು ಎಂಬ ವಾಹನದ ಮಿರರ್ ಇತಿಹಾಸ ಅಂತಲೇ ನಾನು ಭಾವಿಸುವುದು. ಇದು ನನಗನ್ಸೋ ಮಟ್ಟಿಗೆ ಉತ್ಪ್ರೇಕ್ಷೆಯ ಮಾತು ಖಂಡಿತ ಆಗಲಾರದೇನು, ವಾಸ್ತವವೇ ಇದು. ಇತ್ತೀಚಿನ ಕಾಲಘಟ್ಟದಲ್ಲಿ ಇತಿಹಾಸದ ಪರಿಸ್ಥಿತಿ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಕಲಾ ವಿಭಾಗ ಹೇಳುವಂಥದ್ದೇ ಒಂದು ಸ್ವಲ್ಪ ಉಸಿರಾಡ್ತಾ ಇದೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ, ಸ್ವಲ್ಪ ಉಸಿರಾಡ್ತಾ ಇದೆ. ಇನ್ನೊಂದು ಕೆಲವೇ ವರ್ಷಗಳಲ್ಲಿ ಅದು ಮರಣವನ್ನೇ ಅಪ್ಪುವಂತಹ ಪರಿಸ್ಥಿತಿ ಇದೆ ಎಂಬಲ್ಲಿಗೆ ಏನಾಯಿತು, ಇತಿಹಾಸವನ್ನು ಓದುವವರೇ ಇಲ್ಲವಾದರೂ ಅಚ್ಚರಿ ಇಲ್ಲ ಭವಿಷ್ಯದಲ್ಲಿ. ಅಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ ಈಗ. ಹೀಗಿರುವಾಗ ನಮ್ಮೆಲ್ಲರ ಮೇಲಿನ ಜವಾಬ್ದಾರಿ ಅಂಥದ್ದು. ಇತಿಹಾಸದೆಡೆಗೆ ಯುವಜನತೆಯಲ್ಲೊಂದು ವಿಶೇಷವಾದ ಆಸ್ಥೆಯನ್ನು ಮೂಡಿಸುವಂಥ ಗುರುತರವಾದ ಜವಾಬ್ದಾರಿ ನಮ್ಮ ಎಲ್ಲರ ಮೇಲಿದೆ. ವಿಶೇಷವಾಗಿ ಇತಿಹಾಸದಲ್ಲೇ ತೊಡಗಿಸಿಕೊಂಡು ಅವರ ಮೇಲಿರುವಂತಹ ಒಂದು ಗುರುತರವಾದಂತಹ ಜವಾಬ್ದಾರಿ ಅದು. ಅದು ಕೇವಲ ಅಕಾಡೆಮಿಗೋ ಅಥವಾ ಒಂದು ಸೊಸೈಟಿಗೋ, ಮಿಥಿಕ್ ಸೊಸೈಟಿ ಅಂತ ಸೊಸೈಟಿಗೋ ಸೀಮಿತವಾದಂತಹ ವಿಷಯ ಅಲ್ಲ. ಜನರಲ್ಲೊಂದು ಪ್ರಜ್ಞಾಸ್ಥಿತಿ ಜಾಗೃತವಾಗಬೇಕು ಈ ಕುರಿತಾಗಿ. ಅದರಲ್ಲೂ ವಿಶೇಷವಾಗಿ ಭಾರತೀಯ ಚಿಂತನಾ ಕ್ರಮದ ಇತಿಹಾಸದ ಅಧ್ಯಯನಕ್ಕೆ ಒಂದು ವಿಶೇಷ ಪ್ರಾಮುಖ್ಯತೆ ಬರುವ ರೀತಿಯಲ್ಲಿ ನಮ್ಮ ಪ್ರಯತ್ನ ಇರಬೇಕು. ಇತ್ತೀಚಿನ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಭಾರತೀಯತೆ, ಭಾರತೀಯ ಆಚರಣೆ, ಭಾರತೀಯ ಸಂಪ್ರದಾಯ, ಭಾರತೀಯ ಸಂಸ್ಕೃತಿ ಇವುಗಳನ್ನೆಲ್ಲ ಪ್ರಶ್ನಾರ್ಥಕ ದೃಷ್ಟಿಯಲ್ಲಿ ನೋಡಿ ಅದರ ವಿಮರ್ಶೆಯನ್ನು ನೆಗೆಟಿವ್ ಆಗಿ ಮಾಡುವಂಥದ್ದು ವೈಚಾರಿಕತೆ ಹೇಳುವಂಥ ಸೃಷ್ಟಿ ಆಗ್ಬಿಟ್ಟಿದೆ. ಈ ರೀತಿಯ ಒಂದು ವಿಚಾರ ಜನಮಾನಸದಲ್ಲಿ ಸ್ಥಾಪನೆಯಾದದ್ದು ಸತ್ಯ. ಇದು ಭಾರತೀಯತೆಯನ್ನು ಯಾರು ಸ್ವಲ್ಪ ನಕಾರಾತ್ಮಕವಾಗಿ ಟೀಕಿಸ್ತಾ ವಿಮರ್ಶೆ ಮಾಡ್ತಾರೋ ಅದು ವೈಚಾರಿಕತೆ ಹೇಳುವಂಥ ಒಂದು ದುರದೃಷ್ಟದ ಸಂದರ್ಭದಲ್ಲಿ ನಾವಿದ್ದೇವೆ. ಇದು ಯಾಕೆ ಹೀಗಾಗ್ತಾ ಇದೆ, ಇದಕ್ಕೆ ಕಾರಣವೇನು, ಅದು ಪ್ರತ್ಯೇಕವಾದಂತಹ ಚರ್ಚೆಗೆ ಅವಕಾಶ ಮಾಡಿಕೊಡ್ತದೆ. ಇರಲಿ, ಇಂಥ ಒಂದು ಸಂದರ್ಭದಲ್ಲಿ ನಾವು ಪ್ರಾದೇಶಿಕ ಇತಿಹಾಸದೆಡೆಗೆ ಸ್ವಲ್ಪ ಗಮನವನ್ನು ವಿಶೇಷವಾಗಿ ಕೊಡಲೇಬೇಕಿದೆ. ಇವತ್ತಿನ ವಿಷಯ ಅದಕ್ಕೆ ಪೂರಕವಾಗಿ ಈ ಪೀಠಿಕೆಯನ್ನು ನಾನು ತೆಗೆದುಕೊಂಡಿದ್ದು. ಪ್ರಾದೇಶಿಕ ಇತಿಹಾಸಕ್ಕೊಂದು ಪ್ರಾಮುಖ್ಯತೆ ಬರಬೇಕು. ಆ ಪ್ರಾದೇಶಿಕ ಇತಿಹಾಸದಲ್ಲಿ ಒಂದು ಪ್ರಾಮಾಣಿಕ ಆಶಯ ಇದೆ. ಈ ಸಿದ್ಧಾಂತಗಳ ನಡುವಿನ ಗೋಜಲಿಲ್ಲ, ಯಾವುದೇ ಪಂಥೀಯವಾದಂತಹ ಭಿನ್ನತೆಗಳಿಲ್ಲ, ಬದಲು ಪ್ರಾಮಾಣಿಕವಾದಂತಹ ಒಂದು ಆಶಯ ಇದೆ ಪ್ರಾದೇಶಿಕ ಚರಿತ್ರೆಯಲ್ಲಿ. ಶಾಸನಗಳಿರ್ಬೋದು, ಸ್ಮಾರಕಗಳಿರ್ಬೋದು, ವಾಸ್ತುಶಿಲ್ಪಗಳಿರಬಹುದು, ಇವೆಲ್ಲ ನಮಗೆ ಇದಮಿತ್ತಂ ಹೇಳುವ ರೀತಿಯಲ್ಲಿ ಇತಿಹಾಸದೆಡೆಗಿನ ಒಂದು ಸ್ಪಷ್ಟ ಚಿತ್ರಣವನ್ನು ಕೊಡುತ್ತೆ. ಈ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ಇತಿಹಾಸದ ಅಧ್ಯಯನದ ಸ್ವಲ್ಪ ಹೆಚ್ಚಾಗುವ ಅವಶ್ಯಕತೆ ನನಗಂತೂ ಖಂಡಿತವಾಗಿ ಕಾಣಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನನಗೆ ವಿಶೇಷವಾಗಿ PhDಗೆ ಅನೇಕ ವಿಷಯಗಳು ಭಾರತೀಯ ಮುಖದಲ್ಲಿ ಬಂದರೂ ಕೂಡ ಬೇರೆ ಬೇರೆ
ರಾಜ್ಯದ ವಿಶ್ವವಿದ್ಯಾಲಯದಲ್ಲಿ ಅವಕಾಶಗಳು ನನಗೆ PhD ಯಲ್ಲಿ ಇದ್ರೂ ಕೂಡ ನಮ್ಮ ರಾಜ್ಯದ ಹಂಪಿ ಕನ್ನಡ ವಿಶ್ವವಿದ್ಯಾಲಯವನ್ನೇ ಆಯ್ಕೆ ಮಾಡಿಕೊಂಡು ಒಂದು ಪ್ರಾದೇಶಿಕ ವಿಷಯವನ್ನೇ ನಾನು ಆಯ್ಕೆ ಮಾಡಿಕೊಂಡಿದ್ದು ಕಾರಣ ಇಷ್ಟೇ. ಸಮಗ್ರ ಭಾರತೀಯ ದೃಷ್ಟಿಕೋನವನ್ನು ವಿಜೃಂಭಿಸುವಂತಹ ಯಾವುದೇ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಬಹುದಿತ್ತು ಬೇರೆ ರಾಜ್ಯಗಳ ವಿಶ್ವವಿದ್ಯಾಲಯದಲ್ಲಿ. ಆದಾಗ್ಯೂ ನನಗದು ಮನಸ್ಸು ಒಪ್ಪಲಿಲ್ಲ. ಬದಲಾಗಿ ಪ್ರಾದೇಶಿಕ ಇತಿಹಾಸದೆಡೆಗೆ ನನ್ನ ವಿಷಯ ಇರಬೇಕು ಅನ್ನುವ ಕಾರಣಕ್ಕಾಗಿ, ಅದರಲ್ಲೂ ವಿಷಯವಾಗಿ ನನ್ನ ನೆಲದ ಕುರಿತಂತೆ ನಾನು ಯಾಕೆ ಮಾಡಬಾರದು, ನನ್ನದೇ, ನನ್ನ ಜನ್ಮಭೂಮಿ, ನನ್ನ ಜನ್ಮಭೂಮಿಯ ಕುರಿತಂತೆ PhD ವಿಷಯವನ್ನು ಆಯ್ಕೆ ಮಾಡಿಕೊಂಡು ಸೋದೆಯ ಅರಸರ ಶಾಸನಗಳು ಮತ್ತು ಸ್ಮಾರಕಗಳು ಒಂದು ಚಾರಿತ್ರಿಕ ಅಧ್ಯಯನ ಅಂತ ಡಾಕ್ಟರ್ ಅಮರೇಶ್ ಯತ್ಗಲ್ ಅವರ ಮಾರ್ಗದರ್ಶನದಲ್ಲಿ PhD ಕಂಪ್ಲೀಟ್ ಮಾಡಿ, ಬಹುಶಃ PhD ಮಾಡುವ ಪೂರ್ವದಲ್ಲಿಯೇ ಸುಮಾರು ಒಂದು 10-12 ವರ್ಷಗಳ ಹಿಂದೆ ಸುಮಾರು 2 PhDಗಳು ಆಗುವಷ್ಟು ಕೆಲಸ ಅದೇ ವಿಷಯಕ್ಕೆ ಸಂಬಂಧಪಟ್ಟು ಹಾಕ್ಕೊಂಡಿತ್ತು. ಹೀಗಾಗಿ ನನಗೆ ವಿಶೇಷ ಕಷ್ಟ ಅಂತ ಅನ್ನಿಸ್ಲೇ ಇಲ್ಲ. ಆ ವಿಷಯವನ್ನು ಮಾಡುವ ಸಂದರ್ಭದಲ್ಲಿ 3.5 ವಿಷಯಕ್ಕೆ ಮುಗಿಸ್ಕೊಂಡ್ಬಿಟ್ಟೆ. ಈ ಸಂದರ್ಭದಲ್ಲಿ ಈ ನನ್ನ ಸಂಶೋಧನಾ ಅವಧಿಯಲ್ಲಿ ಈ ಸೋದೆಯ ಅರಸರ ಕುರಿತಂತೆ ದೊರಕಿದ ವಿಚಾರಗಳಿದೆಯಲ್ಲ, ಬಹಳ ಅದ್ಭುತ ಅನಿಸಿದ್ದು. ಇದು ನನ್ನದು ಅನ್ನುವ ಕಾರಣಕ್ಕಾಗಿ ಅತಿಶಯೋಕ್ತಿಯ ನುಡಿಗಳಲ್ಲ. ಸಂಗತಿ ನಾನು ಮುಂದೆ ಹೇಳ್ತಾ ಹೋದಾಗೆ ಬಹುಶಃ ನೀವೇ ಆ ನಿರ್ಧಾರಕ್ಕೆ ಬರಬಹುದು. ನಾನು ಸಮರ್ಥನೆ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲದೆ ಬಹುಶಃ ಮುಂದಿನ ವಿಷಯಗಳ ವಿವರಣೆಯ ನಂತರ ನೀವೇ ಆ ನಿರ್ಧಾರಕ್ಕೆ ಬರ್ತೀರಿ ನಿಜ ಅಂತ. ನೋಡಿ, ಕರ್ನಾಟಕದ ಇತಿಹಾಸ ಅಂತ ತೆಗೆದುಕೊಂಡ್ರೆ ತಾಂತ್ರಿಕ ಅನುಕೂಲತೆಗಳಿಗಾಗಿ ಸ್ವತಂತ್ರ ಅರಸು ಮನೆತನಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಬಂದಿದೆ. ಅದು ಟೆಕ್ನಿಕಲ್ ಆಸ್ಪೆಕ್ಟ್ಸ್, ಟೆಕ್ನಿಕಲ್ ಕನ್ವೀನಿಯನ್ಸ್, ತಾಂತ್ರಿಕ ಅನುಕೂಲತೆಗೋಸ್ಕರವಾಗಿ ಸಹಜವಾಗಿ ಸ್ವತಂತ್ರರು ಎಂಬ ಹಣೆಪಟ್ಟಿಯನ್ನು ಹಚ್ಚಿಕೊಂಡ ಅರಸು ಮನೆತನಗಳಿಗೆ ವಿಶೇಷವಾದಂತಹ ಪ್ರಾಮುಖ್ಯತೆ ನಮ್ಮ ಇತಿಹಾಸದ ಪಠ್ಯದಲ್ಲಿರ್ಬೋದು ಅಥವಾ ಸಂಶೋಧನಾ ವಲಯದಲ್ಲಿರ್ಬೋದು ಪ್ರಾಪ್ತಿಯಾಗಿದೆ. ಆಗಲಿ, ಸಂತೋಷವೇ, ಆಗಲೇಬೇಕಾದದ್ದು. ಆದರೆ ಬಹುಶಃ ಸ್ವತಂತ್ರರಷ್ಟೇ ಸಮರ್ಥರಾಗಿ ಆಳ್ವಿಕೆಯನ್ನ ಮಾಡಿದ್ದ ಎಷ್ಟೋ ಸಾಮಂತ ಅರಸು ಮನೆತನಗಳು ಕೂಡ ನಮ್ಮ ನೆಲದಲ್ಲಿ ಇದ್ದುವು. ಅವರನ್ನು ನಾವು ಯಾಕೆ ಅಷ್ಟು ಪ್ರಮುಖವಾಗಿ ಪರಿಗಣಿಸಲಿಲ್ಲ? ಕಾರಣಗಳು ಅನೇಕ ಇರಬಹುದು. ಪರಿಗಣಿಸಬೇಕು ಹೇಳುವಂಥದ್ದು ಒತ್ತಾಯ ಅಷ್ಟೇ. ಪರಿಗಣಿಸಬೇಕು ಹೇಳುವಂಥದ್ದು ಒತ್ತಾಯ. ಬಹುಶಃ 100 ಸಾಮಂತ ಅರಸು ಮನೆತನಗಳು ನಮ್ಮ ಕರ್ನಾಟಕದಲ್ಲಿ ಸಿಗತ್ತೆ. 100 ಅರಸು ಮನೆತನಗಳು ಸಿಗತ್ತೆ. ಅದರಲ್ಲಿ ಒಂದನ್ನು ಇವತ್ತಿನ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡ್ತೇನೆ. ಬಹುಶಃ ಇಡೀ ವರ್ಷ ಇಂಥದ್ದೇ ಒಂದು ಸೀರೀಸ್ ಇಟ್ಕೊಂಡ್ರು ಕೂಡ ಬಹಳ ಅದ್ಭುತ ಆಗತ್ತೆ. ಕರ್ನಾಟಕದ ಸಾಮಂತರ ಬಗ್ಗೆನೇ ಒಂದು ಸುದೀರ್ಘವಾದಂತಹ ಚಿಂತನೆಯನ್ನ ಮಾಡಿದ್ರೂ ಕೂಡ ಅದೊಂದು ಅತ್ಯಂತ ವೇದ್ಯವಾದಂತಹ ಕಾರ್ಯ ಆಗತ್ತೆ ಹೇಳುವಂಥದ್ದು ನನ್ನ ಅಭಿಲಾಷೆ. ಸೋದೆಯ ಅರಸರು ನನ್ನ ಇವತ್ತಿನ ವಿಷಯ. ಸೋದೆಯ ಅರಸರು ಸಾಮಂತರಾದರೂ ಶ್ರೀಮಂತ ಆಳ್ವಿಕೆಗೆ ಕಾರಣರಾದ ಸೋದೆಯ ಅರಸರು ಇವತ್ತಿನ ವಿಷಯ. ಇಲ್ಲಿ 2 ವಸ್ತುಗಳು ಗಮನಾರ್ಹ. ಒಂದು ಸಾಮಂತ, ಇನ್ನೊಂದು ಶ್ರೀಮಂತ. ಸಾಮಂತರಾಗಿದ್ದು ವಿಜಯನಗರದ ಅಧೀನದಲ್ಲಿ, ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿ ಸೋದೆಯ ಅರಸರು ಸುಮಾರು 250 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. ಸಾಮಂತತ್ವ ಅಂತಂದ್ರೆ ಒಂದು ಸ್ವತಂತ್ರ ಅರಸು ಮನೆತನದ ಅಡಿಯಲ್ಲಿ ಇದ್ದು ಅವರಿಗೆ ಅವರ ಸಾರ್ವಭೌಮತ್ವದ ಅಡಿಯಲ್ಲಿ ಇದ್ದು ಕಾರ್ಯವನ್ನ ನಡೆಸುವಂಥದ್ದಕ್ಕೆ ಸಾಮಂತತ್ವ ಅಂತ ಕರೀತಾರೆ. ಇಲ್ಲಿ ಸೋದೆ ಹೇಳುವಂಥದ್ದು ಈಗಿನ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಒಂದು ಪುಟ್ಟ ಪಟ್ಟಣ, ಒಂದು ಪುಟ್ಟ ಗ್ರಾಮ. ಈಗ ಒಂದು ಗ್ರಾಮ. ಆಗ ಒಂದು ರಾಜಧಾನಿಯಾಗಿ ಮೆರೆದಂತಹ ನಾಡು. ಯಾವಾಗ ಕ್ರಿಸ್ತ ಶಕ 1555ರಿಂದ 1763ರವರೆಗೆ ಈ ಸೋದೆ ಹೇಳುವಂತಹ ಒಂದು ಪ್ರದೇಶ, ಈಗಿನ ಸೋದೆ ಹೇಳುವಂತಹ ಪ್ರದೇಶ ರಾಜಧಾನಿಯಾಗಿ ಮೆರೆದಂತಹ ಒಂದು ಪ್ರದೇಶ ಆಗಿತ್ತು. ಈ ಪ್ರದೇಶ
ಐತಿಹಾಸಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಪ್ರಾಕೃತಿಕವಾಗಿ 4 ಮುಖದಲ್ಲೂ ಅತ್ಯಂತ ಸಮೃದ್ಧತೆಯನ್ನು ಪಡೆದುಕೊಂಡಿರತಕ್ಕಂಥ ಪ್ರದೇಶ. ಬಹುಶಃ ಸೋದೆಯ ಪ್ರದೇಶವನ್ನು ನೋಡಿದಂಥವರೆಲ್ಲರಿಗೂ ಇದು ಅನುಭವಜನ್ಯ. ಈ 4 ಸಂಗತಿಗಳು ಅನುಭವಕ್ಕೆ ಸಿಗತ್ತೆ ನಿಮಗೆ, ನೀವು ಆ ಪ್ರದೇಶವನ್ನು ಒಮ್ಮೆ ಸಂದರ್ಶಿಸಿದರೆ. ಪ್ರಾಕೃತಿಕವಾಗಿ, ಆಧ್ಯಾತ್ಮಿಕವಾಗಿ, ಐತಿಹಾಸಿಕವಾಗಿ, ಧಾರ್ಮಿಕವಾಗಿ. ಒಂದು ಪ್ರದೇಶದ ಇತಿಹಾಸವನ್ನು ಪರಿಗಣಿಸುವುದು ಹೇಗೆ ಅಂತಂದ್ರೆ, ನಾನು ಭಾವಿಸುವ ಹಾಗೆ ಆ ಪ್ರದೇಶದಲ್ಲಿ ಜನವಸತಿ ಎಂದಿನಿಂದ ಪ್ರಾರಂಭವಾಯಿತು ಅಂದಿನಿಂದ. ಸೋದೆಯ ಇತಿಹಾಸ ಅಂತ ತೆಗೆದುಕೊಂಡ್ರೆ, ಸೋದೆಯಲ್ಲಿ ಜನವಸತಿ ಪ್ರಾರಂಭವಾಗಿದ್ದು ಎಂದಿನಿಂದ? ಇಂಥದ್ದೊಂದು ಪ್ರಶ್ನೆಯನ್ನು ಹಾಕಿಕೊಟ್ರೆ, ದಿವಂಗತ HR ರಘುನಾಥ್ ಭಟ್ರವರು ಧಾರವಾಡ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಶಾಸನಶಾಸ್ತ್ರ ವಿಭಾಗದ, ಇಫ್ ಐ ಆಮ್ ನಾಟ್ ರಾಂಗ್, ಮುಖ್ಯಸ್ಥರಾಗಿ ಕೆಲಸ ಮಾಡಿದಂಥವರು. ಬಹಳ ಬೇಗನೆ ನಮ್ಮನ್ನು ಅಗಲ್ಬಿಟ್ರು. ಬಹುಶಃ ಅವ್ರು ಇದ್ದಿದ್ರೆ ಇನ್ನೂ ಅನೇಕ ಹೊಸ ಹೊಸ ಸಂಗತಿಗಳು ಇತಿಹಾಸ ಕ್ಷೇತ್ರಕ್ಕೆ ಪ್ರಾಪ್ತಿ ಆಗ್ತಾ ಇತ್ತೇನೋ. ಬಿಫೋರ್ ಹಿ ರಿಟೈರ್ಡ್, ನಿವೃತ್ತಿಯಾಗುವ ಪೂರ್ವದಲ್ಲೇ ಸಾವನ್ನಪ್ಪಿದ್ರು ಅವರು. ಬಹಳ ಒಳ್ಳೆಯ ಇತಿಹಾಸಕಾರರಾಗಿದ್ದರು. ಅವರು ಶಾಲ್ಮಲಾ ನದಿಯ ದಂಡೆಯ ಮೇಲೆ ಒಂದು ಅಪೂರ್ವವಾದಂತಹ ಕುರುಹನ್ನು ಕಂಡುಹಿಡಿತಾರೆ. ಈಗ ಅದು ದೇವರ ಹೊಳೆ ಅಂತ ಕರೆಯಲ್ಪಡ್ತಾ ಇದೆ ಸ್ಥಳೀಯವಾಗಿ. ಇದು ಎಷ್ಟು ವಿಶೇಷ ಇದೆ ಅಂತಂದ್ರೆ, ಈ ಕುರುಹು ಬಹುಶಃ ಯಾರೂ ಅದ್ರ ಬಗ್ಗೆ ತುಂಬ ಗಮನವನ್ನು ಕೊಡ್ತಾ ಇಲ್ಲ. ಈ ಬಗ್ಗೆ ಬರದಾಗಿ ಹೇಳದಾಗಿಯೂ ಕೂಡ ಅದರ ಬಗ್ಗೆ ವಿಶೇಷವಾದ ಪ್ರಾಮುಖ್ಯತೆ ಸಿಕ್ಕದೇ ಇರುವುದು ದುರದೃಷ್ಟಕರ ಸಂಗತಿ. ಬಂಡೆಯ ಮೇಲೆ ಒಂದಷ್ಟು ಇತಿಹಾಸ ಪೂರ್ವ ಯುಗದ ಕೆತ್ತನೆಗಳಿದೆ ಅಲ್ಲಿ, ಶಾಲ್ಮಲಾ ನದಿಯ ಬಂಡೆಯ ಮೇಲೆ. ಈಗ ಅನ್ಫಾರ್ಚುನೇಟ್ಲಿ ಅದು ಮಳೆಗಾಲದಲ್ಲಂತೂ ಕಾಣಲ್ಲ. ಯಾಕೆ ಅಂತಂದ್ರೆ ಅಲ್ಲೊಂದು ಚೆಕ್ ಡ್ಯಾಮ್ ಆಗ್ಬಿಟ್ಟಿದೆ. ಆ ಚೆಕ್ ಡ್ಯಾಮ್ ಆಗಿದ್ದರ ಪರಿಣಾಮವಾಗಿ ನೀರೆಲ್ಲ ನಿಂತ್ಕೊಂಡು ಅದು ಮುಳುಗೋಗ್ಬಿಡತ್ತೆ. ಬೇಸಿಗೆಯಲ್ಲಿ ಕಂಡು ಬರ್ತದೆ, ಬೇಸಿಗೆಯಲ್ಲಿ ಮಾತ್ರ ಅದು ಕಾಣುತ್ತೆ. ಆ ಬಂಡೆಗಲ್ಲಿನ ಚಿತ್ರ ಇದೆಯಲ್ಲ, ಬಹಳ ವಿಶೇಷ ಇದೆ. ಅದು ಇತಿಹಾಸ ಪೂರ್ವ ಯುಗದ್ದು. ಹರಪ್ಪ ಸಂಸ್ಕೃತಿಯಲ್ಲಿ ಪತ್ತೆಯಾದಂತಹ ಏನು ಮುದ್ರಿಕಾ ಚಿತ್ರಗಳಿದೆಯಲ್ಲ, ಆ ಗೂಳಿಯ ಚಿತ್ರ ಮತ್ತೆ ಅಲ್ಲಿರ್ತಕ್ಕಂಥ ಪಶುಪತಿ ಇತರ ಚಿತ್ರಗಳ ಅದೇ ರೀತಿಯ ಚಿತ್ರಗಳು ಶಾಲ್ಮಲಾ ನದಿಯ ಬಂಡೆಯ ಮೇಲೆ ಇಂದಿಗೂ ಕೂಡ ಸೋದೆಯಲ್ಲಿದೆ. ಇದು ಎಂತಹ ಒಂದು ಹೊಸ ವಿಚಾರಧಾರೆ ಹುಟ್ಟಿಗೆ ಕಾರಣ ಆಗ್ತದೆ ನೋಡಿ. ಹರಪ್ಪ ಸಂಸ್ಕೃತಿಯ ಪ್ರಭಾವ ಪಶ್ಚಿಮ ಕರ್ನಾಟಕದವರೆಗೂ ಹರಡಿತ್ತೆ. ಇಂಥದ್ದೊಂದು ಅದ್ಭುತವಾದ ಪ್ರಶ್ನೆಗೆ ಈ ಒಂದು ಶಿಲ್ಪ, ಈ ಬಂಡೆಗಲ್ಲು ಚಿತ್ರ ಕಾರಣ ಆಗತ್ತೆ. ಹರಡಿತ್ತು ಅಂತ ಆಮೇಲೆ ಹರಡಿತ್ತೆ ಒಂದು ಪ್ರಶ್ನೆ ಉದ್ಭವ ಆಗುವುದಂತೂ ಸತ್ಯ. ಆ ಚಿತ್ರದಿಂದ ಇತಿಹಾಸ ಪೂರ್ವ ಯುಗದಲ್ಲೇ ಸೋದೆ ಪ್ರದೇಶದಲ್ಲಿ ಜನವಸತಿ ಇತ್ತು ಎಂಬುದಕ್ಕೊಂದು ಸ್ಪಷ್ಟ ನಿದರ್ಶನವಾಗಿ ನಾವು ಈ ಕುರುಹನ್ನು ಇಟ್ಕೋಬಹುದು. ಆಮೇಲೆ ಅನೇಕ ತಪಸ್ವಿಗಳು ಆ ಪ್ರದೇಶದಲ್ಲಿ, ಶಾಲ್ಮಲಾ ನದಿ ದಂಡೆಯ ಪ್ರದೇಶದಲ್ಲಿ ತಮ್ಮ ಆಧ್ಯಾತ್ಮಿಕ ಸಾಧನೆಗೋಸ್ಕರವಾಗಿ ಬಳಸ್ಕೊಂಡ್ರು. ಇಂದಿಗೂ ಕೂಡ ಅಲ್ಲಿ ಅನೇಕ ಋಷಿ ಮುನಿಗಳ, ಸುಮಾರು 2000 ವರ್ಷಗಳ ಹಿಂದಿನ ಋಷಿ ಮುನಿಗಳ ಒಂದು ಉಪಶಿಲ್ಪಗಳು ಬಂಡೆಯ ಮೇಲೆ ಸಿಗತ್ತೆ. ನಮ್ಮ ಅತ್ಯಂತ ಹಿರಿಯ ಗುರುಗಳಾದಂತಹ ಡಾಕ್ಟರ್ ಸುಂದರ್ ಅವರ ಜೊತೆ ಸುಮಾರು ಒಂದು 4 ರಿಂದ 5 ದಿನ ಈ ಪ್ರದೇಶದಲ್ಲಿ ಸರ್ವೇಕ್ಷಣ ಮಾಡಿದ ಸಂದರ್ಭದಲ್ಲಿ ನಮಗೆ ಈ ರೀತಿಯ ಕೆಲವು ವಿಶಿಷ್ಟವಾದ ಶಿಲ್ಪಗಳು ಸಿಕ್ಕಿದವು. ಆ ಶಾಲ್ಮಲಾ ನದಿಯ ದಂಡೆಯ ಮೇಲೆ ಎಲ್ಲ ಆಧ್ಯಾತ್ಮಿಕ ಸಾಧಕರ ಚಿತ್ರ ಸಿಕ್ಕಿದೆ. ಅಪೂರ್ವವಾದಂತಹ ಚಿತ್ರಗಳು ಸಿಕ್ಕಿದೆ. ಆಮೇಲೆ ಚಕ್ರ ಚಿಹ್ನೆಗಳು ಸಿಕ್ಕಿವೆ. ಆಧ್ಯಾತ್ಮ ಸಾಧನೆಗೋಸ್ಕರವಾಗಿ ನಮ್ಮ ಪೂರ್ವಜರು ಸ್ಥಾಪಿಸಿಕೊಂಡಿದ್ದಂತಹ ಒಂದು ಚಕ್ರದ ದಿವ್ಯ ಸ್ವರೂಪವಾದಂತಹ ಶಿಲ್ಪಗಳು ಕೂಡ ಅಲ್ಲಿ ಸಿಕ್ಕಿದೆ. ಅಪರೂಪವಾದಂತಹ ಶಿವಲಿಂಗಗಳು. ಇವೆಲ್ಲ ಸುಮಾರು 2000 ವರ್ಷಗಳ ಹಿಂದೆಯೇ ಇದೊಂದು ಆಧ್ಯಾತ್ಮಿಕ ಸಾಧನೆಗೆ ಪೂರಕವಾದ ಕ್ಷೇತ್ರ ಆಗಿತ್ತು ಹೇಳುವುದನ್ನು ಸಮರ್ಥಿಸಿಕೊಳ್ಳುವಂತಹ ಸಂಗತಿಗಳು. ಇದರ ನಂತರ ಏನು ಭಾರತದಲ್ಲಿ ಸಾಮ್ರಾಜ್ಯಗಳ ಯುಗ ಏನು ಪ್ರಾರಂಭ ಆಗತ್ತೆ, ಮೌರ್ಯರಾದಿಯಾಗಿ, ಆ ನಂತರ ವಿಶೇಷವಾಗಿ ಪಶ್ಚಿಮ ಕರ್ನಾಟಕದಲ್ಲಿ
ಶಾತವಾಹನರು, ಕದಂಬರು, ಚಾಲುಕ್ಯರು ಇವರ ಎಲ್ಲ ಆಳ್ವಿಕೆ ಪ್ರಾರಂಭ ಆದಮೇಲೆ ಸೋದೆ ಒಂದು ಅತ್ಯಂತ ಸಾಮಾನ್ಯವಾದಂತಹ ಕುಗ್ರಾಮವಾಗಿಯೇ ಇತ್ತು. ಅಲ್ಲಿ ಏನು ಆಡಳಿತ ಇರಲಿಲ್ಲ, ಏನಿರಲಿಲ್ಲ, ಒಂದು ಸಾಮಾನ್ಯವಾದಂತಹ ಕುಗ್ರಾಮ ಅಷ್ಟೇ. ಜೊತೆಗೆ ಆಧ್ಯಾತ್ಮಿಕ ಸಾಧನೆಗೆ ಪೂರಕವಾದ ಸ್ಥಾನ ಇಷ್ಟೇ. ಆ ನಂತರ ಅದಕ್ಕೊಂದು ಪ್ರಾಮುಖ್ಯತೆ ದೊರಕಿದ್ದು ಹಾನ್ಗಲ್ ಕದಂಬರ ಕಾಲದಲ್ಲಿ. ಆ ಪ್ರದೇಶಕ್ಕೊಂದು ಪ್ರಾಮುಖ್ಯತೆ ದೊರಕಿದ್ದು. ಈ ಕದಂಬರು ಅಂತ ಬಂದಾಗ ಅಲ್ಲಿ ಅನೇಕ ಶಾಖೆಗಳಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಬಹುಶಃ ಶಾಖೆಗಳು ಅಂತ ಬಂದಾಗ ಕದಂಬ ಸಂಬಂಧಿಯಾದಷ್ಟು ಇರುವ ಶಾಖೆಗಳು ಬೇರೆ ಯಾವ ಸಾಮ್ರಾಜ್ಯಕ್ಕೂ ಕೂಡ ಸಿಗೋದಿಲ್ಲ ಕರ್ನಾಟಕದ ಇತಿಹಾಸದಲ್ಲಿ. ಅಷ್ಟೊಂದು ಉಪಶಾಖೆಗಳಿರುವಂತಹ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯ. ಅಂಥದ್ದಲ್ಲಿ ಒಂದು ಹಾನ್ಗಲ್ ಕದಂಬರು. ಹಾನ್ಗಲ್ ಕದಂಬರ ಕಾಲದಲ್ಲಿ ಒಂದು ಸ್ವಲ್ಪ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತು ಈ ಪ್ರದೇಶ. ಯಾಕೆಂದರೆ ಒಂದಷ್ಟು ಶಿಲ್ಪಗಳು ಹಾನ್ಗಲ್ ಕದಂಬರ ಸಂಬಂಧಿಯಾಗಿ ಆ ಪ್ರದೇಶದಲ್ಲಿ ಸಿಗತ್ತೆ. ಹಾನ್ಗಲ್ ಈಗ ಹಾವೇರಿ ಜಿಲ್ಲೆಯಲ್ಲಿದೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿಲ್ಲ. ಹಾನ್ಗಲ್ ಪ್ರದೇಶ ಹಾವೇರಿ ಜಿಲ್ಲೆಗೆ ಬರುತ್ತೆ ಈಗ. ಅಲ್ಲಿಂದ ಒಂದು ಮನೆತನ ಆಳ್ವಿಕೆ ಮಾಡ್ತಾ ಇತ್ತು, ಅದು ಹಾನ್ಗಲ್ ಕದಂಬ ಮನೆತನ. ಆ ಸಂದರ್ಭದಲ್ಲಿ ಅಂದರೆ ಸುಮಾರು 9 ರಿಂದ 13ನೇ ಶತಮಾನ, 9 ರಿಂದ 13ನೇ ಶತಮಾನ, 10ರಿಂದ ಅಂತಲೂ ಇಟ್ಕೋಬಹುದು, 10, 11, 12, 13ನೇ ಶತಮಾನದವರೆಗೆ ಹಾನ್ಗಲ್ ಕದಂಬರ ಕಾಲ ಅಸ್ತಿತ್ವದಲ್ಲಿತ್ತು ಪಶ್ಚಿಮ ಕರ್ನಾಟಕದ ಭಾಗದಲ್ಲಿ. ಅವರ ಕಾಲದಲ್ಲಿ ಒಂದು ಸ್ವಲ್ಪ ಪ್ರಾಮುಖ್ಯತೆ ಪಡ್ಕೊಳ್ತು. ಆಮೇಲೆ ನಿಜವಾಗಿ ಉತ್ತರ ಕನ್ನಡ ಜಿಲ್ಲೆಯ ಮೂರ್ಧನ್ಯ ಸ್ಥಾನವಾಗಿ ಉದ್ಭವಿಸಿದ್ದು ಸೋದೆ ಪ್ರದೇಶ ಈ ಅರಸು ಮನೆತನದಿಂದ. ಅದುವೇ ಸೋದೆಯ ಅರಸು ಮನೆತನ. ಉತ್ತರ ಕನ್ನಡ ಜಿಲ್ಲೆ ಭೌಗೋಳಿಕವಾಗಿ ಘಟ್ಟದ ಮೇಲೆ ಮತ್ತು ಘಟ್ಟದ ಕೆಳಗೆ ಹೇಳುವಂಥ 2 ವಿಭಾಗಗಳನ್ನು ಹೊಂದಿದೆ, ಪ್ರಾಕೃತಿಕ ವಿಭಾಗಗಳು. ಅದು ಬಹುಶಃ ಇಂಥದ್ದೊಂದು ವೈಶಿಷ್ಟ್ಯತೆ ಬೇರೆ ಯಾವ ಜಿಲ್ಲೆಯಲ್ಲೂ ಸಿಗೋದಿಲ್ಲ. ಒಂದು ಪ್ರದೇಶ ಸಂಪೂರ್ಣ ಕಡಲು, ಇನ್ನೊಂದು ಪ್ರದೇಶ ಸಂಪೂರ್ಣ ಕಾನನ. ಕಡಲು ಮತ್ತು ಕಾನನದ ಸಂಯುಕ್ತ ಸಂಯೋಜನೆ ಅಪೂರ್ವವಾಗಿ ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ಇದ್ದರೆ ಅದು ಉತ್ತರ ಕನ್ನಡ ಜಿಲ್ಲೆ ಮಾತ್ರ. ಅಂಥ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಘಟ್ಟದ ಮೇಲೆ ಮತ್ತು ಘಟ್ಟದ ಕೆಳಗೆ 2 ಪ್ರದೇಶವನ್ನು ತಮ್ಮ ಸುಪರ್ಧಿಯಲ್ಲಿ ಹಿಡಿದಿಟ್ಟುಕೊಂಡು ಒಂದು ಶ್ರೇಷ್ಠ ಆಳ್ವಿಕೆಯನ್ನು ಕೊಟ್ಟಂತಹ ಮನೆತನ ಸೋದೆ ಅರಸು ಮನೆತನ. ಸೋದೆ ಅರಸು ಮನೆತನ 15ನೇ ಶತಮಾನದಿಂದ ಪ್ರಾರಂಭ ಆಗತ್ತೆ. ಈಗ ಶಾಸನೋಕ್ತವಾಗಿ ನಾವು ಸೋದೆಯ ಅರಸು ಮನೆತನ ಹೇಳುವುದನ್ನು ಪ್ರಕಟಪಡಿಸುವುದಾದರೆ 1555ರಿಂದ ಅಂತ ತೆಗೆದುಕೊಳ್ತೇವೆ ಶಾಸನೋಕ್ತವಾಗಿ. ಆದರೆ ಶಾಸನವನ್ನು ಹೊರತುಪಡಿಸಿ ಇನ್ನಿತರ ಕೆಲವೊಂದಷ್ಟು ಆಧಾರಗಳ ಅನ್ವಯದಿಂದ 1555ರ ಪೂರ್ವದಲ್ಲೇ ಸೋದೆ ಅರಸು ಮನೆತನ ಅಸ್ತಿತ್ವದಲ್ಲಿತ್ತು ಹೇಳುವಂತಹ ಸಂಗತಿ ಕೂಡ ಸ್ಪಷ್ಟ ಇದೆ. ವೆಂಕಟಪತಿರಾಯ ಹೇಳುವಂತಹ ಒಬ್ಬ ವ್ಯಕ್ತಿ ಈ ಮನೆತನದ ಸ್ಥಾಪಕ ಅಂತ ಸಿಗತ್ತೆ. ವೆಂಕಟಪತಿರಾಯ ಅಂತ. ವೆಂಕಟಪತಿರಾಯ, ರಾಮಣ್ಣ ಒಡೆಯರ್, ವಜ್ರ ಒಡೆಯರ್, 1ನೇ ಅರಸಪ್ಪ ನಾಯಕ ಇವರೆಲ್ಲ ಈಗ ನಾನು ಹೇಳಿದ 4 ಅರಸರು ಶಾಸನೋಕ್ತ ಪರಿಧಿಯ ಒಳಗೆ ಇತಿಹಾಸದ ಅವಧಿ ಸಿಗುವ ಪೂರ್ವದಲ್ಲಿ ಇದ್ದಂತಹ ಅರಸರು. ಶಾಸನೋಕ್ತ ಪರಿಧಿಯ ಮೊದಲು ಇದ್ದಂತಹ ಅರಸರು. ಶಾಸನೋಕ್ತ ದಾಖಲೆಯಿಂದಲೇ ನಾವು ಹೇಳಬೇಕು ಅಂತಾದ್ರೆ 1555ರಿಂದ ಪ್ರಾರಂಭ ಆಗತ್ತೆ ಈ ಮನೆತನದ ಆಳ್ವಿಕೆ. ಯಾರು ಆತ? 1555ರಿಂದ ಈ ಮನೆತನಕ್ಕೊಂದು ಹೊಸ ಚೈತನ್ಯವನ್ನು ಕೊಟ್ಟಂತಹ ರಾಜ ಯಾರು ಅಂತಂದ್ರೆ ಇಮ್ಮಡಿ ಅರಸಪ್ಪ ನಾಯಕ. ಇಮ್ಮಡಿ ಅರಸಪ್ಪ ನಾಯಕನಿಂದ ಒಂದು ಏನು ಹೇಳ್ಬೋದು, ಸ್ಪಷ್ಟವಾದಂತಹ ಆಡಳಿತ ಪ್ರಾರಂಭ ಆಯಿತು. ಸೋದೆಯಲ್ಲಿ ಒಂದು ಸ್ಪಷ್ಟವಾದ ಆಳ್ವಿಕೆ ಪ್ರಾರಂಭ ಆಗತ್ತೆ. ಯಾರು ಈತ ಇಮ್ಮಡಿ ಅರಸಪ್ಪ ನಾಯಕ? ನಾವು ಭಾವಿಸುವ ಹಾಗೆ ಅವನ ಸಾಧನೆಗಳನ್ನೆಲ್ಲ ಪರಿಶೀಲಿಸಿ ಒಂದು ನಿರ್ಧಾರಕ್ಕೆ ಬಂದು ನಾವು ಆತನಿಗೊಂದು ಹೆಸರು ಕೊಡುವುದಾದರೆ, ಅಭಿಮಾನದಿಂದ ಕೊಡುವುದಾದರೆ ಧರ್ಮ ಮಹಾಪ್ರಭು ಆತ. ಯಾಕೆ ಧರ್ಮ ಮಹಾಪ್ರಭು? ಸಕಲ ಧರ್ಮಗಳನ್ನು ಸಮಾನವಾಗಿ ಉದ್ಧರಿಸಿದಂತಹ ರಾಜ, ಸಕಲ ಪಂಥಗಳಿಗೂ ಸಮಾನವಾದಂತಹ ಪೋಷಕತ್ವವನ್ನು ನೀಡಿದಂತಹ ರಾಜ. ಸೋದೆಯಲ್ಲಿ ಅದಾಗಲೇ
4 ಪ್ರಮುಖ ಧರ್ಮಪೀಠಗಳಿದ್ವು. ಅವನು ಆಳ್ವಿಕೆಗೆ ಬರುವ ಸಂದರ್ಭದಲ್ಲೇ 4 ಧರ್ಮಪೀಠಗಳಿದ್ವು. ಒಂದು ಶಂಕರ ಪೀಠ, ಈಗ ಅದು ಸ್ವರ್ಣವಲ್ಲಿ ಮಠ ಅಂತ ಕರೆಸ್ಕೊಳ್ತಾ ಇದೆ. ಇನ್ನೊಂದು ಮಾಧ್ವ ಪೀಠ, ಈಗ ಅದು ವಾದಿರಾಜ ಮಠ ಅಂತ ಕರೆಯಲ್ಪಡ್ತಾ ಇದೆ. ಇನ್ನೊಂದು ಜೈನ ಪೀಠ, ಅಕಲಂಕ ಪೀಠ ಅಂತ ಕರೆಯಲ್ಪಡ್ತಾ ಇದೆ. ಮತ್ತೊಂದು ವೀರಶೈವ ಪರಂಪರೆಯ ಪೀಠ, ಮಹಂತಿನ ಮಠ ಅಂತ ಕರೆಯಲ್ಪಡ್ತಾ ಇದೆ. ಸೋದೆಯಲ್ಲಿ 4 ಧರ್ಮಪೀಠಗಳು ಪ್ರಾಜ್ವಲ್ಯಮಾನವಾಗಿಯೇ ಅರಸಪ್ಪನ ಪೂರ್ವದಲ್ಲಿಯೇ ಇದ್ದುವು. ಹೀಗಾಗಿ ಆಳ್ವಿಕೆಗೆ ಬಂದೊಡನೆ ಅವನಿಗೊಂದು ಸವಾಲಿತ್ತು. 4 ಪಂಥಗಳನ್ನು ಸಮಾನವಾಗಿ ಉದ್ಧರಿಸುವಂತಹ ಸವಾಲದು. ಆ ಸವಾಲಿನಲ್ಲಿ ಯಶಸ್ವಿಯಾಗುತ್ತಾನೆ ಆತ. ಈ 4 ಮಠಗಳನ್ನು ಪುನರುಜ್ಜೀವನಗೊಳಿಸ್ತಾನೆ. ಈ 4 ಮಠಗಳಿಗೆ ಹೊಸ ಕಟ್ಟಡಗಳನ್ನು ಕಟ್ಟಿಸಿಕೊಳ್ತಾನೆ. ಸ್ವರ್ಣವಲ್ಲಿ ಮಠ ಶಂಕರಾಚಾರ್ಯರಿಂದ 1200 ವರ್ಷಗಳ ಹಿಂದೆ ಕಾಶಿಯ ದಶಾಶ್ವಮೇಧ ಘಾಟಿನಲ್ಲಿ ಭಾಸ್ಕರೇಂದ್ರ ಸರಸ್ವತಿಗಳವರಿಂದ ಸ್ಥಾಪನೆಯಾಗಿತ್ತು. ವಿಶ್ವವಂದ್ಯ ಸರಸ್ವತಿಗಳು ಹೇಳುವಂಥವರು ಅದರ ಮೊದಲ ಪೀಠಾಧಿಪತಿಗಳು. 1200 ವರ್ಷಗಳಿಂದ ಕಾಲಾಂತರದಲ್ಲಿ ಕಾರಣಾಂತರಗಳಿಂದ ಈ ಮಠ ಅನೇಕ ಸ್ಥಳಗಳಿಗೆ ಸ್ಥಳಾಂತರಿಸಲ್ಪಟ್ಟಿತ್ತು. ಮೊದಲು ಕಾಶಿಯಲ್ಲಿತ್ತು ದಶಾಶ್ವಮೇಧ ಘಾಟಿನಲ್ಲಿ. ಇಂದಿಗೂ ಕೂಡ ಅಲ್ಲಿ ಆ ಸಂಬಂಧಿಯಾದ ಆಚರಣೆಗಳು ನಡೀತಾ ಇದೆ. ನಂತರ ಉಜ್ಜಯಿನಿಗೆ ಬಂತು. ಕಾಶಿಯಲ್ಲಿ ಕಾಶಿಯ ಅರಸನ ಆಶ್ರಯಕ್ಕೆ ಒಳಪಡ್ತು. ಉಜ್ಜಯಿನಿಯಲ್ಲಿ ವಿಕ್ರಮಾದಿತ್ಯನ ಆಶ್ರಯಕ್ಕೆ ಒಳಪಡ್ತು. ತಾಮ್ರಪಟ ಶಾಸನ ಇದೆ. ಗೋಕರ್ಣಕ್ಕೆ ಬಂದಾಗ ವಿಜಯನಗರದ ಅರಸರು, ವಿಶೇಷವಾಗಿ ಇಮಡಿ ಹರಿಹರನ ಆಶ್ರಯಕ್ಕೆ ಒಳಪಡ್ತು. ಆಮೇಲೆ ಚಂದ್ರಸೇನನ ಆಶ್ರಯಕ್ಕೆ ಒಳಪಡ್ತು ಕಡತೋಕಿಗೆ ಬಂದ ಮೇಲೆ. ಆಮೇಲೆ ಸಹಸ್ರಲಿಂಗಕ್ಕೆ ಬಂತು. ಸಹಸ್ರಲಿಂಗ, ಅಲ್ಲಿಂದ ಈಗಿರುವ ಸ್ವರ್ಣವಲ್ಲಿ. ಹೀಗೆ ಕಾಲಾಂತರದಲ್ಲಿ ಕಾರಣಾಂತರಗಳಿಂದ ಈ ಮಠ ಸ್ಥಳಾಂತರಿಸಲ್ಪಡ್ತು. ಎಷ್ಟೇ ಸ್ಥಳಾಂತರ ಆದರೂ ಕೂಡ ರಾಜಾಶ್ರಯ ಪ್ರಾಪ್ತಿಯಾಗಿತ್ತು. ಅದಕ್ಕೆ ಅದು ವಿಶೇಷ, ರಾಜಾಶ್ರಯ ಪ್ರಾಪ್ತಿಯಾಗಿತ್ತು. ನೋಡಿ ಸಂಯೋಜನೆ ಹೇಗಿತ್ತು ಆ ಕಾಲದಲ್ಲಿ ಅಂತಂದ್ರೆ, ಅರಸರಿಗೆ ಮಠದ ಅನುಗ್ರಹ ಬೇಕಿತ್ತು, ಮಠಕ್ಕೆ ರಾಜರ ಆಶ್ರಯ ಬೇಕಿತ್ತು. ಈ ಎರಡರ ಸಂಯೋಜನೆ ಸಮಾಜಕ್ಕೊಂದು ಪ್ರೇರಣೆ ಆಗ್ತಾ ಇತ್ತು. ಅವರಿಬ್ಬರ ಆ ಸಂಯೋಜನೆ ಸಮಾಜಕ್ಕೊಂದು ಶಕ್ತಿಯನ್ನು ಕೊಡ್ತಾ ಇತ್ತು, ಪುಷ್ಟಿಯನ್ನು ಕೊಡ್ತಾ ಇತ್ತು. ಹೀಗಾಗಿ ಸ್ವರ್ಣವಲ್ಲಿ ಮಠವನ್ನ ಉದ್ಧರಿಸುವಂತಹ ಗುರುತರವಾದ ಜವಾಬ್ದಾರಿ ಅರಸಪ್ಪನ ಮೇಲೆ. ಮಾಧ್ವಪೀಠ, ವಾದಿರಾಜರ ಕಾಲದಲ್ಲಿ ಉಡುಪಿಯ ಕುಂಭಾಶಿಯಲ್ಲಿದ್ದಂತಹ ಮಠವನ್ನ ವಾದಿರಾಜರು ಸೋದೆಗೆ ಸ್ಥಳಾಂತರಿಸ್ತಾರೆ. ಯಾಕೆ ಸ್ಥಳಾಂತರಿಸಿದ್ರು? ಕಾರಣ ಅಲ್ಲಿನ ಚೈತನ್ಯಶೀಲತೆ, ಆ ಪ್ರದೇಶದ ಚೈತನ್ಯಶೀಲತೆ, ಪುಣ್ಯ ಅಂಶ, ಆ ಪ್ರದೇಶದ ಪುಣ್ಯ ಅಂಶದ ಪ್ರಭಾವದಿಂದ ಸೋದೆಗೆ ಸ್ಥಳಾಂತರಿಸಿದರು. ಉಡುಪಿಯ ಕುಂಭಾಶಿಯಿಂದ ಮಠವನ್ನ ಸೋದೆಗೆ ತಂದರು. ಆ ಮಠವನ್ನ ಸಮಾನವಾಗಿ ಕಾಣುವ ಮತ್ತೊಂದು ಜವಾಬ್ದಾರಿ ಇತ್ತು. ಜೊತೆಗೆ ಇವೆರಡೂ ಮಠಗಳು ಸೋದೆಗೆ ಬರುವ ಪೂರ್ವದಲ್ಲೇ ಇದ್ದಂತಹ ಪ್ರಾಚೀನ ಜೈನ ಮಠ. ಸೋದೆಯ ಮಠಗಳಲ್ಲಿ ಅತ್ಯಂತ ಪ್ರಾಚೀನ ಮಠ ಯಾವುದು ಅಂತಂದ್ರೆ ಜೈನ ಮಠ. ಜೈನ ಮಠವನ್ನ ಸಮಾನವಾಗಿ ನೋಡಬೇಕಿತ್ತು. ಮತ್ತು ನಂತರದಲ್ಲಿ ಬಂದಂತಹ ವೀರಶೈವ ಪರಂಪರೆಯ ಮಹಂತಿನ ಮಠ. ಹೀಗಾಗಿ 4 ಪಂಥಗಳನ್ನು ಸಮಾನವಾಗಿ ಉದ್ಧರಿಸಿಕೊಂಡು ಹೋಗುವ ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ಅರಸಪ್ಪ ನಾಯಕ ಸೋದೆಯ ಸಿಂಹಾಸನವನ್ನು ಅಲಂಕರಿಸಿ 4 ಮಠಗಳಿಗೆ ವಿಶೇಷವಾದ ಸುಂದರವಾದ ಶಿಲಾಮಯ ಕಟ್ಟಡವನ್ನು ಕಟ್ಟಿಸಿದ. ಇಂದಿಗೂ ಕೂಡ ಇರುವಂಥದ್ದು ಇದೇ ಅರಸಪ್ಪ ನಾಯಕ ನಿರ್ಮಿಸಿದ ಕಟ್ಟಡವೇ. ಈ 4 ಮಠ ಸಂಬಂಧಿಯಾಗಿ ಇಂದಿಗೂ ಇರುವಂಥದ್ದು ಆತನ ನಿರ್ಮಾಣವೇ. ಇವೆಲ್ಲ ಆಗಿದ್ದು 1555ರಿಂದ 1598ರ ಮಧ್ಯಭಾಗದಲ್ಲಿ. ಇವಾಗ ನಾನು ಹೇಳಿದ ಅಷ್ಟೂ ಕಟ್ಟಡಗಳು ನಿರ್ಮಾಣ ಆದ ಕಾಲಘಟ್ಟ 1555ರಿಂದ 1598. ಹೀಗಾಗಿ ಸೋದೆಗೊಂದು ಧರ್ಮಬೀರುವಾಗಿ ಧರ್ಮದ ಬೆಳಕನ್ನು ಉದ್ದೀಪನಗೊಳಿಸಿದಂತಹ ಕೀರ್ತಿ ಸೋದೆಯ ಶಾಸನೋಕ್ತವಾಗಿ ಸೋದೆಯ ಮೊದಲ ದೊರೆಯಾದ ಇಮ್ಮಡಿ ಅರಸಪ್ಪ ನಾಯಕನಿಗೆ ಸಲ್ಲುತ್ತದೆ. ಇವರ ನಂತರದಲ್ಲಿ ಬಂದಂಥವನೇ ರಾಮಚಂದ್ರ ನಾಯಕ ಅಂತ. ರಾಮಚಂದ್ರ ನಾಯಕನ ವಿಶೇಷತೆ ಬಹಳ ಸೊಗಸಾಗಿದೆ. ನಮ್ಗೆಲ್ರಿಗೂ ಗೊತ್ತು, ಸಮಾಜಕ್ಕೆ ಗೊತ್ತು. ಬೆಂಗಳೂರಿನ ಸ್ಥಾಪಕ ಯಾರು ಅಂತಂದ್ರೆ ಇಮಿಡಿಯೇಟ್ ಆಗಿ ಹೇಳ್ತೇವೆ ಕೆಂಪೇಗೌಡ ಅಂತ ಅಲ್ವಾ. ಶಿರಸಿ ಅಂತ ಒಂದು ಪುಟ್ಟ ಪಟ್ಟಣಕ್ಕೂ ಒಬ್ಬ ಸ್ಥಾಪಕನಿದ್ನೇ ಹೇಳುವಂತ ಪ್ರಶ್ನೆ ಮಾಡಿದ್ರೆ ಬಹುಶಃ ತಿಳಿಯದ ಸಂಗತಿ.
ಇದ್ದ ಆತನೇ ಈ ಸೋದೆಯ ರಾಮಚಂದ್ರ ನಾಯಕ. ಶಿರಸಿಯ ಸ್ಥಾಪಕನಾಗಿ ಕಾಣಿಸ್ಕೊಳ್ತಾನೆ ಆತ. ಶಿರಸಿ 16ನೇ ಶತಮಾನದ ಪೂರ್ವದಲ್ಲಿ ಶಿರಿಯೂರಾಗಿ, ಶಿರೀಶಪುರವಾಗಿ ಒಂದು ಕುಗ್ರಾಮವಾಗಿತ್ತು. ಏನೂ ಇಲ್ಲ ಅಲ್ಲಿ, ಕುಗ್ರಾಮ ಆಗಿತ್ತು ಅಲ್ಲಿ ಶಿರಸಿ. ಕುಗ್ರಾಮವಾಗಿದ್ದ ಶಿರಸಿಯನ್ನ ಪಟ್ಟಣವನ್ನಾಗಿ ಪರಿವರ್ತಿಸಿ ಚನ್ನಪಟ್ಟಣ ಹೇಳುವಂತಹ ಹೊಸ ಹೆಸರಿನಿಂದ ಅದನ್ನು ಕರೆದು ಕೆರೆಗಳನ್ನು, ಕೋಟೆಗಳನ್ನು, ದೇವಾಲಯಗಳನ್ನು ಎಲ್ಲ ನಿರ್ಮಾಣ ಮಾಡಿ ಶಿರಸಿಯ ಸ್ಥಾಪಕ ಎಂಬ ಅಭಿಧಾನಕ್ಕೆ ಪಾತ್ರನಾದಂಥ ರಾಜ ರಾಮಚಂದ್ರ ನಾಯಕ 1598ರಿಂದ 1614ರವರೆಗೆ ಆಳ್ವಿಕೆ ಮಾಡ್ತಾನೆ. ಆತ ಸುಮಾರು 16 ವರ್ಷಗಳ ಆಳ್ವಿಕೆ ಅವನದಾದರೂ ಕೂಡ ಆಳ್ವಿಕೆಯ ಕಾಲ ಚಿಕ್ಕದಾದರೂ ಸಾಧನೆ ದೊಡ್ಡದೇ ರಾಮಚಂದ್ರ ನಾಯಕನದ್ದು. ಇನ್ನೊಂದು ವಿಶೇಷ ಸಂಗತಿ, ಬನವಾಸಿಗೆ ಸಂಬಂಧಪಟ್ಟು, ಬನವಾಸಿ ಕೃಷ್ಣಮೂರ್ತಿಯವರಿದ್ದಾರೆ ಇಲ್ಲಿ, ಬನವಾಸಿಗೆ ಸಂಬಂಧಪಟ್ಟು, ಬನವಾಸಿ ಕ್ಷೇತ್ರ ಕರ್ನಾಟಕದ ಪ್ರಥಮ ರಾಜಧಾನಿ, ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ. ಕದಂಬ ಕಾಲದಲ್ಲಿ, ಈಗ ನಮ್ಮ ಕನ್ನಡ ನಾಡಿನ ರಾಜಧಾನಿ ಬೆಂಗಳೂರಾದರೂ ಕನ್ನಡ ನಾಡಿನ ಪ್ರಥಮ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಬನವಾಸಿಯೇ. ಅಂಥ ಬನವಾಸಿಗೆ ಸೋದೆ ಅರಸರ ಕೊಡುಗೆ ಅಪಾರವಾಗಿದೆ. ಬಹುಶಃ ಆಳ್ವಿಕೆ ಮಾಡಿದಂಥ ಎಲ್ಲ ಅರಸರು ಬನವಾಸಿಗೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬನವಾಸಿ ಮಧುಕೇಶ್ವರ ದೇವಾಲಯಕ್ಕೆ ರಾಮಚಂದ್ರ ನಾಯಕ, ಇವನಕ್ಕಿಂತ ಮೊದಲಿದ್ದ ಇಮ್ಮಡಿ ಅರಸಪ್ಪ ನಾಯಕನ ಕಾಲದಲ್ಲಿ ಬನವಾಸಿಯ ಮಧುಕೇಶ್ವರ ದೇವಾಲಯದ ಪಕ್ಕದಲ್ಲಿ ಇರುವಂತಹ, ಹಿಂಭಾಗದಲ್ಲಿ ಪಕ್ಕದಲ್ಲಿ ಇರುವಂತಹ ನರಸಿಂಹ ಗುಡಿಯನ್ನ ಕಟ್ಟಿಸಿದಂಥವನು ಇದೇ ಇಮ್ಮಡಿ ಅರಸಪ್ಪ ನಾಯಕ. ಬನವಾಸಿ ಇತ್ತೀಚೆಗಷ್ಟೇ ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಒಂದು ಹೊಸ ಕಾಷ್ಠರಥ ಬನವಾಸಿಗೆ ಪ್ರಾಪ್ತಿಯಾಯಿತು. ಹೊಸ ರಥ ನಿರ್ಮಾಣ ಆಯ್ತು. ಈಗ ಇದಕ್ಕಿಂತ ಮೊದಲು ಇದ್ದ ಕಾಷ್ಠರಥವನ್ನು ಕೊಟ್ಟಂಥವನೇ ಈ ರಾಮಚಂದ್ರ ನಾಯಕ 1610ರಲ್ಲಿ, ಕ್ರಿಸ್ತಶಕ 1610ರಲ್ಲಿ ಮೊದಲ ರಥವನ್ನ ಬನವಾಸಿಗೆ, ಇದಕ್ಕಿಂತ ಪೂರ್ವದಲ್ಲಿ ಇದ್ದಂತಹ ರಥವನ್ನ ಕೊಡುಗೆಯಾಗಿ ಕೊಡ್ತಾನೆ ಆತ ರಾಮಚಂದ್ರ ನಾಯಕ. ಹೀಗಾಗಿ ಬನವಾಸಿಗೆ ಅವನ ಕೊಡುಗೆ ಅಪಾರವಾಗಿತ್ತು. ಆ ನಂತರ ಬಂದಂಥವನೇ ರಘುನಾಥ ನಾಯಕ ಅಂತ 1614ರಿಂದ 34ರವರೆಗೆ ಆಳ್ವಿಕೆ ಮಾಡಿದಂಥ ರಘುನಾಥ ನಾಯಕ. ರಘುನಾಥ ನಾಯಕನ ವೈಶಿಷ್ಟ್ಯತೆ ಅಂತಂದ್ರೆ ಆತ ಪ್ರಜಾಪ್ರೀತಿಯ ರಾಜ ಆಗಿದ್ದ. ಪ್ರಜೆಗಳ ಸಲುವಾಗಿ ಏನನ್ನು ಬೇಕಾದರೂ ಮಾಡಲಿಕ್ಕೆ ಸಿದ್ಧನಿದ್ದಂಥ ರಾಜ, ಶಾಸನೋಕ್ತ ದಾಖಲೆ. ಪ್ರಜಾಪ್ರೀತಿಯ ಅರಸನಾಗಿದ್ದ. ನೋಡಿ, ಸಾಮಾನ್ಯವಾಗಿ ನಾನು ಹೇಳುವುದುಂಟು, ಎಷ್ಟು ಜನ ಒಪ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ಈ ವಿಷಯವನ್ನ, ನನಗಂತೂ ಅನಿಸಿದ್ದೆ ಹಾಗೆ. ಪ್ರಜಾಪ್ರಭುತ್ವದಲ್ಲಿ ನಾವಿದ್ದೇವೆ ಈಗ. ಹೆಸರಿಗೆ ಪ್ರಜೆಗಳೇ ಪ್ರಭುಗಳು, ಆದರೆ ಪ್ರಜೆಗಳ ಚಿಂತನೆ, ಪ್ರಜೆಗಳ ಅಭಿವ್ಯಕ್ತಿಗೆ ಎಷ್ಟು ಅವಕಾಶಗಳಿದೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಬಹುಶಃ ಶೂನ್ಯತೆ ಆವರಿಸ್ತದೆ ನಮಗೆ. ದೋ ವಿ ಆರ್ ಇನ್ ಡೆಮೋಕ್ರಸಿ, ಡೆಮೋಕ್ರಸಿಯಲ್ಲಿ ಇದ್ರೂ ಕೂಡ ನಮ್ಮ ಅಭಿವ್ಯಕ್ತಿಗೆ ಎಷ್ಟು ಅವಕಾಶಗಳಿದೆ ಅಂತ ಪ್ರಶ್ನೆ ನಾವೇ ಮಾಡಿಕೊಂಡ್ರೆ ಶೂನ್ಯತೆಯೇ ಉತ್ತರವಾಗಿ ನಮಗೆ ಸಿಗುವುದು. ಸಂಗತಿ ಇದು, ಅತಿಶಯೋಕ್ತಿ ಅಲ್ಲ, ಶೂನ್ಯತೆಯೇ ಸಿಗುವುದು ನಮಗೆ. ಆದರೆ ಹಿಂದೆ ರಾಜಪ್ರಭುತ್ವ ಇತ್ತು, ಪ್ರಜೆಗಳ ಅಭಿವ್ಯಕ್ತಿಗೆ ಅಲ್ಲಿ ಮೇಲ್ನೋಟಕ್ಕೆ ನೋಡಿದ್ರೆ ಯಾವುದೇ ಬೆಲೆ ಇಲ್ಲ. ಮೇಲ್ನೋಟಕ್ಕೆ ನೋಡಿದ್ರೆ ರಾಜಪ್ರಭುತ್ವ, ರಾಜನೇ ಸುಪ್ರೀಂ ಅಲ್ಲಿ, ರಾಜನ ಆಯ್ಕೆಯಲ್ಲಿ ಪ್ರಜೆಗಳ ಪಾತ್ರವೇ ಇಲ್ಲದಂತಹ ಸಂದರ್ಭ ಅದು. ಆದರೆ ಪ್ರಜೆಗಳಿಗೆ ಎಷ್ಟು ಪ್ರಾಮುಖ್ಯತೆ ಇತ್ತು, ಪ್ರಜೆಗಳಿಗೆ ಎಷ್ಟು ಪ್ರಾಮುಖ್ಯತೆ ಇತ್ತು. ಆಡಳಿತವನ್ನ ಒಂದು ಧರ್ಮವನ್ನಾಗಿ ಸ್ವೀಕರಿಸ್ತಾ ಇದ್ರು. ಈಗ ಆಡಳಿತ ಧರ್ಮವಾಗಿ ಉಳಿದಿಲ್ಲ. ಆಡಳಿತಕ್ಕೆ ಸ್ವಾರ್ಥಕ್ಕೋಸ್ಕರ ಧರ್ಮ ಬೇಕೀಗ. ಆಡಳಿತ ಒಂದು ಧರ್ಮ ಆಗಿ ಉಳಿದಿಲ್ಲ ಈಗ. ಆಡಳಿತದ ಸ್ವಾರ್ಥ ಸಾಧನೆಗೆ ಧರ್ಮ ಎಂಬ ಹೆಸರು ಬೇಕೇ ವಿನಃ ಆಡಳಿತ ಧರ್ಮ ಇಲ್ಲ ಈಗ. ಆದರೆ ಆ ರಾಜಪ್ರಭುತ್ವದಲ್ಲಿ ಆಡಳಿತವೇ ಒಂದು ಧರ್ಮ, ಆಡಳಿತವೇ ಒಂದು ಧರ್ಮ ಆಗಿತ್ತು. ಇದು ಭಾರತ, ಆಡಳಿತವೇ ಧರ್ಮ ಆಗಿತ್ತು. ಪ್ರಜೆಗಳ ಬಗ್ಗೆ ಅದಮ್ಯವಾದಂತಹ ಪ್ರೀತಿ ಇದ್ದಂತಹ ರಾಜ ರಘುನಾಥ ನಾಯಕ 1634ರವರೆಗೆ ಆತ ಆಳ್ವಿಕೆ ಮಾಡ್ತಾನೆ. ಸಾಕಷ್ಟು ಕೆರೆ ಕಾಲುವೆಗಳನ್ನು ಸೋದೆ ಪ್ರದೇಶದಲ್ಲಿ, ಘಟ್ಟದ ಮೇಲಿನ ಪ್ರದೇಶದಲ್ಲಿ ಆತ ಸಮಾಜಮುಖಿಯಾದಂತಹ ಚಟುವಟಿಕೆಗಳಿಗೆ ತನ್ನ ಇಡೀ ಆಡಳಿತವನ್ನು ಆತ ಮೀಸಲಾಗಿದ್ದ ರಘುನಾಥ ನಾಯಕ. ಇವನ ನಂತರ ಬಂದಂಥವನು ಮಧುಲಿಂಗ ನಾಯಕ ಅಂತ. ಇಲ್ಲಿಯವರೆಗೆ ವೈಷ್ಣವರಾಗಿದ್ದಂತಹ ಸೋದೆ ಅರಸರು ಕನ್ವರ್ಟ್ ಆಗ್ತಾರೆ, ವೀರಶೈವರಾಗಿ ಬದಲಾಗುತ್ತಾರೆ. ಮಧುಲಿಂಗ ನಾಯಕನಿಂದ ವೀರಶೈವ ಪರಂಪರೆಗೆ ಸೇರ್ತಾರೆ ಅವರು.
ಸೋದೆ ಅರಸರಲ್ಲಿ ವೀರಶೈವ ಸ್ವೀಕಾರವನ್ನು ಮಾಡಿದಂತಹ ಮೊದಲ ರಾಜ ಮುದುಲಿಂಗ ನಾಯಕ. ಆತ ಒಬ್ಬ ಶಿಕ್ಷಣ ಪ್ರೇಮಿ ರಾಜ. ನೋಡಿ, ಒಬ್ಬೊಬ್ಬ ರಾಜನಲ್ಲೂ ಒಂದೊಂದು ವೈಶಿಷ್ಟ್ಯತೆಯನ್ನು ನಾವು ಕಾಣಬಹುದು. ಶಿಕ್ಷಣ ಪ್ರೇಮಿ ರಾಜ ಆತ. ಯಾಕೆ, ಹೇಗೆ? ಸೋದೆಯಲ್ಲೊಂದು ವಿಶೇಷ ಪಾಠಶಾಲೆಯನ್ನು ತೆರೀತಾನೆ. ಪಾಠಶಾಲೆ ಅಂದ ತಕ್ಷಣ ನಿಮ್ಮೆಲ್ಲರ ಗಮನ ಹೋಗುವುದು ಬಹುಶಃ ಸಂಸ್ಕೃತ ಪಾಠಶಾಲೆಗೆ ಹೋಗ್ಬಿಡುತ್ತೆ ನೇರವಾಗಿ. ಪಾಠಶಾಲೆ ಅಂದ ತಕ್ಷಣ ವೇದ, ಉಪನಿಷತ್ತುಗಳು, ವೇದಾಂಗಗಳು, ತರ್ಕ, ವ್ಯಾಕರಣ, ಸಂಗೀತ ಇತ್ಯಾದಿ ಖಗೋಳಶಾಸ್ತ್ರ ಅಲ್ಲ. ಈತ ನಿರ್ಮಾಣ ಮಾಡಿದ ಪಾಠಶಾಲೆಯ ಸ್ವರೂಪವೇ ಬೇರೆ ಇತ್ತು. ಅಲ್ಲಿ ಸಕಲ ಜಾತಿಯ ವಿದ್ಯಾರ್ಥಿಗಳಿಗೂ ಅವಕಾಶ ಇತ್ತು. ದಾಖಲೆಗಳಲ್ಲಿ ಸಿಗ್ತದೆ ಯಾವ ಯಾವ ಜಾತಿಯ ಎಷ್ಟೆಷ್ಟು ವಿದ್ಯಾರ್ಥಿಗಳು ಆ ಪಾಠಶಾಲೆಯಲ್ಲಿ ಓದ್ತಾ ಇದ್ರು, ದಾಖಲೆಯೇ ಸಿಗ್ತದೆ. ಒಕ್ಕಲಿಗರು ಇಷ್ಟು ಜನ ಇದ್ರು, ಬ್ರಾಹ್ಮಣರು ಇಷ್ಟು ಜನ ಇದ್ರು, ಕ್ಷತ್ರಿಯರು ಇಷ್ಟು ಜನ ಇದ್ರು, ಶೂದ್ರರು ಇಷ್ಟು ಜನ ಇದ್ರು. ವಿಶೇಷ ಮಾತಾಡ್ತೇವಲ್ಲ ನಾವೀಗ, ಬಹಳ ಮಾತಾಡ್ತೇವಲ್ಲ ಜಾತಿಗೆ ಸಂಬಂಧಪಟ್ಟು. ಆಮೂಲಾಗ್ರವಾಗಿ ತಲಸ್ಪರ್ಶಿಯಾಗಿ ಇತಿಹಾಸವನ್ನ ಹುಡುಕಿದಾಗ ತೆರೆದುಕೊಳ್ಳುವ ಮುಖವೇ ಇನ್ನೊಂದಿದೆ. ಆ ಮುಖವನ್ನ ಅಧ್ಯಯನಶೀಲರಾಗಿ ನೋಡಬೇಕಷ್ಟೆ. ಪೂರ್ವಾಗ್ರಹವನ್ನು ಬಿಟ್ಟು ಅಧ್ಯಯನಶೀಲವಾಗಿ ನೋಡಿದ್ರೆ ಇನ್ನೊಂದು ಮುಖ ಸಿಗತ್ತೆ, ಭಾರತದ ಸಮಾಜದ ಇನ್ನೊಂದು ಮುಖ ಸಿಗತ್ತೆ. ಆ ಮುಖವನ್ನ ಪ್ರಾಮಾಣಿಕವಾಗಿ ಪರಿಶೀಲಿಸುವ ಪ್ರಯತ್ನವಾಗಬೇಕಷ್ಟೆ. ಎಲ್ಲ ಜಾತಿಗಳ ವಿದ್ಯಾರ್ಥಿಗಳನ್ನ ಆತ ಉಚಿತ ಶಿಕ್ಷಣಕ್ಕೆ ಒದಗಿಸಿದ್ದ ಸೋದೆಯಲ್ಲಿ ಮಹಾಪಾಠಶಾಲೆ. ಈಗ ಜೈನ ಮಠ ಇದ್ದ ಕ್ಷೇತ್ರದ ಎದುರಿಗೆ ಅದರ ಕುರುಹುಗಳಿದೆ, ಆ ಪಾಠಶಾಲೆ ಕುರುಹುಗಳಿದೆ. ಎಷ್ಟೆಷ್ಟು ವಿದ್ಯಾರ್ಥಿಗಳು ಅಲ್ಲಿ ಓದ್ತಾ ಇದ್ರು, ಯಾವ್ಯಾವ ಜಾತಿಯವರು ಎಲ್ಲರೂ ಸಿಗತ್ತೆ, ದಾಖಲೆ ಸಿಗತ್ತೆ. ಇದು ಒಂದು ಶಿಕ್ಷಣ ಪ್ರೇಮಿಯ ಅರಸನ ಒಂದು ಸಂಗತಿ. ಆದರೆ ಇವನ ನಂತರ ಬಂದಂಥವನು ಸವಾಯಿ ರಾಮಚಂದ್ರ ನಾಯಕ ಅಂತ. ಈತ 64ರಿಂದ 1678ರವರೆಗೆ, 1664ರಿಂದ 1678ರವರೆಗೆ ಆಳ್ವಿಕೆ ಮಾಡಿದ್ದ. ಸುಮಾರು 14 ವರ್ಷ. ಈತನದೊಂದು ಶಾಸನ ಸ್ವರ್ಣವಲ್ಲಿ ಮಠದ ನರಸಿಂಹ ದೇವಾಲಯದ ಬಲಭಾಗದಲ್ಲಿ ಎದುರಿಗೆ ಇದೆ. ಬಹುಶಃ ನಾವು ಪ್ರತಿ ವರ್ಷ ಸೋಂದಾ ಇತಿಹಾಸೋತ್ಸವವನ್ನು ಮಾಡಿದ ಸಂದರ್ಭದಲ್ಲಿ ಎಲ್ಲ ಇತಿಹಾಸಕಾರರು ಸಾಮಾನ್ಯವಾಗಿ ಈ ಕಾನ್ಫರೆನ್ಸಲ್ಲಿ ಭಾಗವಹಿಸಿದ್ದಾರೆ. ಈಗ ಆಲ್ರೆಡಿ 6 ಕಾನ್ಫರೆನ್ಸ್ಗಳಾದವು. ಅವರೆಲ್ಲರೂ ಇದನ್ನು ನೋಡಿರ್ತಾರೆ. ಮಠದ ಎದುರುಗಡೆನೆ ಈ ಶಾಸನ ಇದೆ. ದೇಶದ ಅಪರೂಪದ ಶಾಸನ ಇದು. ಯಾಕೆ, ಹೇಗೆ ಹೇಳ್ತೇನೆ. ಇಡೀ ದೇಶದ ಅಪರೂಪದ ಶಾಸನ ಇದು. ಮಿಥಿಕ್ ಸೊಸೈಟಿಯವರು ನಮ್ಮ ಸೋಂದಾ ಇತಿಹಾಸೋತ್ಸವಕ್ಕೆ ಪ್ರತಿ ವರ್ಷ ಅವರ ನೆರವನ್ನು ಕೊಡ್ತಾರೆ. ಸಹಭಾಗಿತ್ವ ಇದೆ ಅವರದ್ದು. ಆಭಾರಿ ನಾನು ಈ ವಿಷಯಕ್ಕೆ ಸಂಬಂಧಪಟ್ಟು. ಹಿಂದಿನ ವರ್ಷದ ಸಮ್ಮೇಳನದಲ್ಲೂ ಕೂಡ ನಮ್ಮ ಉದಯ್ ಕುಮಾರ್ ಅವರು ಮತ್ತು ಜಯಸಿಂಹ ಅವರು ಸಮ್ಮೇಳನದಲ್ಲಿ ಪಾಲ್ಗೊಂಡು ಪ್ರಬಂಧ ಮಂಡನೆಯನ್ನು ಮಾಡಿ ಒಂದು ಅದ್ಭುತ ಕೆಲಸವನ್ನು ಮಾಡಿಕೊಟ್ಟು ಹೋಗಿದ್ದಾರೆ ನಮಗೆ. ಏನು ಅಂತಂದ್ರೆ, ಡಿಜಿಟಲೈಸೇಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಇನ್ಸ್ಕ್ರಿಪ್ಷನ್. ಈ ಶಾಸನದ ಡಿಜಿಟಲೀಕರಣ ಮಾಡಿದ್ದಾರೆ. ಈಗ ನೀವು ಬಹುಶಃ ವೆಬ್ಸೈಟಲ್ಲಿ ನೋಡಿದರೆ ಅದು ಸಿಗತ್ತೆ, ಆ ಶಾಸನದ ಪಡಿಯಚ್ಚು ಸಿಗತ್ತೆ. ಬಹಳ ಸ್ಪಷ್ಟವಾಗಿ ಸುಂದರವಾಗಿ ಕಾಣುವಂತೆ ಮಾಡಿಕೊಟ್ಟಿದ್ದಾರೆ ಅವರು. ಹೀಗಾಗಿ ನಾನು ಆ ಸಮ್ಮೇಳನದ ಸಂಚಾಲಕತ್ವದ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಈಗ ಎಲ್ಲರ ಎದುರು ಮಿಥಿಕ್ ಸೊಸೈಟಿಗೆ ಆಭಾರಿಯಾಗಿದ್ದೇನೆ. ಅದಕ್ಕೊಂದು ವಿಶೇಷವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆ ಶಾಸನ ಬಹಳ ಅಪೂರ್ವವಾದಂತಹ ಶಾಸನ. ಬಹುಶಃ ಇದುವರೆಗೂ ಆ ರೀತಿಯ ಶಾಸನಗಳು ದೊರಕಲಿಲ್ಲ. ಶಾಸನದ ಮಧ್ಯಭಾಗದಲ್ಲಿ ಅತ್ಯಂತ ಸುಸ್ಪಷ್ಟವಾಗಿ ಸುಂದರವಾಗಿ ಯಜ್ಞಕುಂಡದ ರೇಖಾಚಿತ್ರ ಇದೆ. ಹೀಗೆ ಸುಮಾರು 365 ವರ್ಷಗಳ ಹಿಂದೆ ಸ್ವರ್ಣವಲ್ಲಿ ಮಠದ ನರಸಿಂಹ ದೇವಾಲಯದ ಎದುರುಗಡೆ ಸವಾಯಿ ರಾಮಚಂದ್ರ ನಾಯಕರು ಸರ್ವಜ್ಞೇಂದ್ರ ಸರಸ್ವತಿ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಕಾಶಿಯಿಂದ ವಿಶ್ವಪತಿ ಭಟ್ಟರನ್ನ ಕರೆಯಿಸಿ ಕಡತೋಕೆಯ ಶಂಭೂದೇವರ ಭಟ್ಟರ ಕೈಯಲ್ಲಿ ಅರಸರುಗಳು ಮತ್ತು ಪ್ರಜೆಗಳ ಅಭ್ಯುದಯಕ್ಕೋಸ್ಕರವಾಗಿ, ನೋಡಿ, ಅರಸರುಗಳು ಮತ್ತು ಪ್ರಜೆಗಳ ಅಭ್ಯುದಯಕ್ಕೋಸ್ಕರವಾಗಿ ವಿಶೇಷ ಯಾಗವೊಂದನ್ನು ಮಾಡಿಸಿದರು. ಇಂಥದ್ದೊಂದು ಉಲ್ಲೇಖ ಇದೆ ಅಲ್ಲಿ. ಇದರಲ್ಲಿ ದೊರಕುವ ಇನ್ನೊಂದು ಬಹಳ ಪ್ರಮುಖವಾದ ಅಂಶ ಅಂದ್ರೆ, ಅರಸನ ಜೊತೆಗೆ ಸ್ವಾಮೀಜಿಯೊಬ್ಬರು ಜಂಟಿಯಾಗಿ ರಾಜ್ಯಭಾರ ಮಾಡ್ತಾ ಇದ್ರು ಹೇಳುವ ಅಪೂರ್ವ ಸಂಗತಿ ಸಿಗತ್ತೆ ಇದರಲ್ಲಿ. ಹಾಗೆ ಉಲ್ಲೇಖ ಆಗಿದೆ ಶಾಸನದಲ್ಲಿ. ಅರಸರ ಜೊತೆ ಸ್ವಾಮೀಜಿಯೊಬ್ಬರು ರಾಜ್ಯಭಾರವನ್ನು ಜಂಟಿಯಾಗಿ ಮಾಡ್ತಾ ಇದ್ರು ಹೇಳುವಂತ ಅಪೂರ್ವ ಸಂಗತಿ ಸಿಗತ್ತೆ. ಸ್ವಸ್ತಿ ಶ್ರೀ ಜಯಾಭ್ಯುದಯ ಶಾಲಿವಾಹನ ಶಕವರ್ಷ
1595 ಪ್ರಮಾದಿನಾಮ ಸಂವತ್ಸರದ ಮಾಘಶುದ್ಧ 4 ಸ್ಥಿರವಾರದಲ್ಲೂ ಶ್ರೀ ಹೊನ್ನೇಹಳ್ಳಿಯ ಸರ್ವಜ್ಞ ಸರಸ್ವತಿ ಶ್ರೀಪಾದಂಗಳು, ಶ್ರೀಮನ್ವಾಳ್ವ ಮಹಾಪ್ರಭು ಶ್ರೀ ಸೋದೆ ಸವಾಯಿ ರಾಮಚಂದ್ರ ನಾಯಕರು ಸುಖ ಸತ್ಕಥಾ ವಿನೋದದಿಂ ರಾಜ್ಯವನ್ನು ಪ್ರತಿಪಾಲಿಸಿಕೊಂಡು ಬರುತ್ತಿಹಲ್ಲಿ ಅವರ ಅಪ್ಪಣೆಯಲ್ಲಿ ನೋಡಿ ಅರಸುಗಳ ಅಭ್ಯುದಯಾರ್ಥವಾಗಿ ಕಾಶಿ ಕ್ಷೇತ್ರದಿಂದ ಶ್ರೌತಿ ವಿಶ್ವಪತಿ ಭಟ್ಟರನ್ನ ಕರೆಸಿ ಕಡತೋಕೆಯ ಬೆಳ್ಳಿ ಶಂಭೂದೇವರ ಭಟ್ಟರ ಮಗ ಅಗ್ನಿಹೋತ್ರಿ ಕೇಶವ ಭಟ್ಟರ ಕೈಯಲ್ಲೂ ಅರಸುಗಳನ್ನು ಕರೆಸಿಕೊಂಡು ಯಜ್ಞವನ್ನು ಆರಂಭವಂ ಮಾಡಿಸಿ ಉಲ್ಲೇಖ ಬರುತ್ತೆ. ಬಹಳ ಅದ್ಭುತವಾದಂತಹ ಶಾಸನ ಇದು. ಇಂದಿಗೂ ಪರಮಪೂಜ್ಯ ಸ್ವಾಮಿಗಳು ಆ ಶಾಸನವನ್ನು ತುಂಬ ಸೊಗಸಾಗಿ ಚೆನ್ನಾಗಿ ಅಲ್ಲಿ ಇಟ್ಟಿದ್ದಾರೆ. ಈಗಿನ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಗಂಗಾಧರೀಂದ್ರ ಸರಸ್ವತಿ ಮಹಾಸ್ವಾಮಿಗಳವರು. ಹೀಗಾಗಿ ಈ ರಾಮಚಂದ್ರ ನಾಯಕ, ಸವಾಯಿ ರಾಮಚಂದ್ರ ನಾಯಕ ಒಬ್ಬ ಧರ್ಮ ಪ್ರೀತಿಯುಳ್ಳ ಅರಸನಾಗಿದ್ದ ಹೇಳುವಂಥದ್ದು ಆ ಸ್ವಾಮೀಜಿಯವರನ್ನೇ ತನ್ನ ಸ್ಥಾನದಲ್ಲಿ ಇರಿಸಿಕೊಂಡು ನೋಡಿ. ಆಗ ಅರಮನೆಗಳು ಮತ್ತು ಗುರುಮನೆಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಹೇಳೋದಕ್ಕೆ ಇವೆಲ್ಲ ಸಾಕ್ಷಿಭೂತಗಳು, ನಮಗೆ ಸಿಗುವಂಥ ಸಾಕ್ಷಿಗಳು. ಈಗ ಇವರ ನಂತರ ಬಂದಂಥವನು, ಈ ಸವಾಯಿ ರಾಮಚಂದ್ರ ನಾಯಕನ ನಂತರ ಬಂದಂಥವನು ಬಹುಶಃ ಸೋದೆಯ ಅರಸು ಮನೆತನದ ಅತ್ಯಂತ ಪ್ರಸಿದ್ಧವಾದ ಶ್ರೇಷ್ಠವಾದಂಥ ರಾಜ. ಇವನ ಹೆಸರಲ್ಲೇ ನಾವು ಪ್ರತಿ ವರ್ಷ ಪ್ರಶಸ್ತಿಯನ್ನ ಹಿರಿಯ ಇತಿಹಾಸಕಾರರೊಬ್ಬರಿಗೆ ಕೊಡ್ತಾ ಇರುವಂಥದ್ದು. 2014ರಿಂದ ಸೋದೆಯಲ್ಲಿ ಸೋದೆಯ ಸದಾಶಿವರಾಯ. ಬಹುಶಃ ಮರೆತು ಹೋದ ಮಹಾರಾಜ ಅಂತ ನಾನು ಕರಿತೇನೆ ಇವನನ್ನು. ಮರೆತು ಹೋದ ಮಹಾರಾಜ ಆಯ್ತ. ಮರೆತು ಹೋದ ಮಹಾ ಸಾಮ್ರಾಜ್ಯ ರಾಬರ್ಟ್ ಸಿವೆಲ್ ಬರೆದಂತೆ ಮರೆತು ಹೋದ ಮಹಾರಾಜ ಯಾರು ಇದ್ರೆ ಬಹುಶಃ ನನಗನ್ಸುವ ಹಾಗೆ ಸೋದೆ ಸದಾಶಿವರಾಯ. ಯಾಕೆ? 1678ರಿಂದ 1718ರವರೆಗಿನ ಆಳ್ವಿಕೆ ಈತನದ್ದು. 40 ವರ್ಷಗಳ ಸುದೀರ್ಘ ಆಳ್ವಿಕೆ ಒಂದು. ಈ ಆಳ್ವಿಕೆಯಲ್ಲಿ ಆತ ಮಾಡಿದ ಸರ್ವತೋಮುಖವಾದಂತಹ ಅಭಿವೃದ್ಧಿ ಇನ್ನೊಂದು. ಆತನ ಶೌರ್ಯ, ಸಾಹಸ, ವಿದ್ವತ್ಪೂರ್ಣತೆ, ಪಾಂಡಿತ್ಯ ಮತ್ತೊಂದು. ಇವೆಲ್ಲವೂ ಸಮಾಗಮಿಸಿ ಆತನನ್ನ ಒಬ್ಬ ಉತ್ಕೃಷ್ಟ ಅರಸನನ್ನಾಗಿ ನಿರೂಪಿಸ್ತದೆ. ಚತುರ್ಭಾಷಾ ಪಂಡಿತನಾಗಿದ್ದ, 4 ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಗಳಿಸಿಕೊಂಡಿದ್ದ ರಾಜ ಈತ. ಆ ಕಾಲದಲ್ಲೇ 21 ಪುಸ್ತಕಗಳನ್ನು ಬರೆದಂತಹ ಒಬ್ಬ ಸದ್ಗುಣ ಸಂಪನ್ನ, ಸಾರಸ್ವತ ಲೋಕಕ್ಕೆ ಶ್ರೇಷ್ಠ ಕೊಡುಗೆಗಳನ್ನು ಕೊಟ್ಟಂತ ಒಬ್ಬ ಸಾಹಿತಿ ಅರಸ. ಕನ್ನಡ, ಸಂಸ್ಕೃತ, ಉರ್ದು, ಮರಾಠಿ 4 ಭಾಷೆಗಳಲ್ಲಿ ಅಪಾರವಾದಂತಹ ಪಾಂಡಿತ್ಯವನ್ನು ಗಳಿಸಿಕೊಂಡಂತಹ ರಾಜ. ಜೊತೆಗೆ ಈತನ ಸಹೋದರಿ ಸ್ವಂತ ತಂಗಿ ಬೆಳವಡಿ ಮಲ್ಲಮ್ಮ ಎಲ್ಲರಿಗೂ ಗೊತ್ತು. ಬೆಳವಡಿ ಮಲ್ಲಮ್ಮ ಅಂದ ತಕ್ಷಣ ಗೊತ್ತು. ಕಾರಣ ಒಂದೇ ಒಂದು ಹೋರಾಟ, ಶಿವಾಜಿಯ ಜೊತೆ ಮಾಡಿದಂಥ ಹೋರಾಟ. ಅವಳನ್ನ ಅಷ್ಟು ಪ್ರಸಿದ್ಧಿಯ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಯಿತು ಮಲ್ಲಮ್ಮಳನ್ನು. ಆದರೆ ಮಲ್ಲಮ್ಮಳ ಅಧ್ಯಯನ ತಲಸ್ಪರ್ಶಿಯಾಗಿ ಆಗಲೇ ಇಲ್ಲ. ಅವಳಿಗಿದ್ದಂಥ ಪಾಂಡಿತ್ಯ ಎಂಥದ್ದು, ಕೇವಲ ಶಿವಾಜಿಯ ಜೊತೆ ಹೋರಾಟ ಮಾಡಿ ಶಿವಾಜಿಯ ಮೆಚ್ಚುಗೆಗೆ ಪಾತ್ರಳಾದಳು ಹೇಳುವ ಸಂಗತಿಯಿಂದ ಮಾತ್ರ ಮಲ್ಲಮ್ಮ ಕನ್ನಡ ನಾಡಿನಲ್ಲಿ ಪ್ರಸಿದ್ಧ. ಆದರೆ ಮಲ್ಲಮ್ಮಳ ಇನ್ನೊಂದು ಮುಖ ಏನಿದೆಯಲ್ಲ, ಅವಳ ವಾಂಗ್ಮಯತೆ ಗೊತ್ತಿಲ್ಲ. ಅವಳ ಸಾರಸ್ವತ ಲೋಕಕ್ಕೆ ಅವಳು ನೀಡಿದಂತಹ ಕೊಡುಗೆ ಗೊತ್ತಿಲ್ಲ. ಅವಳು ಕೂಡ ಚತುರ್ಭಾಷಾ ಪಂಡಿತೆಯಾಗಿದ್ಲು. ಸಂಸ್ಕೃತದಲ್ಲಿ ಆಶು ಕವಿತ್ವವನ್ನು ಸಿದ್ಧಿಸಿಕೊಂಡಿದ್ಲು ಅವಳು. ಸಂಸ್ಕೃತದಲ್ಲಿ ಆಶು ಕವಿತ್ವವನ್ನು ಸಿದ್ಧಿಸಿಕೊಂಡಿದ್ಲು. ಏನು ಆಶು ಕವಿತ್ವ? ಒಬ್ಬರಿಗೆ ಒಂದು ವಿಷಯವನ್ನ ಸ್ಥಳದಲ್ಲಿ ಕೊಟ್ಟು ಆ ಸ್ಥಳದಲ್ಲಿಯೇ ಆ ವಿಷಯ ಸಂಬಂಧಿಯಾಗಿ ಕವಿತೆಯೊಂದನ್ನು ಪ್ರಕಟಿಸಿದರೆ ಅದು ಆಶು ಕವಿತ್ವ. ಸೊ ಮಲ್ಲಮ್ಮಳಿಗೆ ಸಂಸ್ಕೃತದಲ್ಲಿ ಆಶು ಕವಿತ್ವ ಸಿದ್ಧಿಯಾಗಿತ್ತು. ಆವಾಗ ನಾನು ಹೇಳದ್ನಲ್ಲ, ಅದೇ ಪಾಠಶಾಲೆಯಲ್ಲಿ ಈ ಅಣ್ಣ ತಂಗಿ ಇಬ್ರು ಓದಿತ್ತು. ಆಗ ಈ ಹಿಂದೆ ಉಲ್ಲೇಖ ಮಾಡಿದ ಪಾಠಶಾಲೆಯಲ್ಲೇ ಇವರಿಬ್ರು ಕೂಡ ಓದಿದ್ದು, ಎಲ್ಲರ ಜೊತೆಗೆ ಓದಿತ್ತು. ಏನು ಪ್ರತ್ಯೇಕ ಇರಲಿಲ್ಲ. ಅರಸು ಮನೆತನದವರು, ರಾಜಕುಮಾರಿ ಪ್ರತ್ಯೇಕವಾದಂತಹ ಪಾಠಶಾಲೆ ಏನು ಇರಲಿಲ್ಲ. ಎಲ್ಲ ಜಾತಿ, ಎಲ್ಲ ಸಮುದಾಯದವರ ಜೊತೆಯೇ ಇವರು ಕೂಡ ಓದಿದ್ರು. ಇವರಿಬ್ರು ಕೂಡ ಚತುರ್ಭಾಷಾ ಪಂಡಿತರಾಗಿದ್ರು. ಕನ್ನಡ, ಸಂಸ್ಕೃತ, ಉರ್ದು, ಮರಾಠಿ 4 ಭಾಷೆಗಳಲ್ಲಿ. ಅದರಲ್ಲೂ ವಿಶೇಷವಾಗಿ ನೋಡಿ, ಬೆಳವಡಿಯ ಒಬ್ರು ಹೂಲಿ ಮಠದ ಸ್ವಾಮಿಗಳಿರ್ಬೋದು. ಬಹುಶಃ ಹೂಲಿ ಮಠದ ಸ್ವಾಮಿಗಳು ಒಂದು
ವಿಷಯವನ್ನು ಬರೀತಾರೆ ಮಲ್ಲಮ್ಮಳ ಕುರಿತು. ಬಹಳ ಅರ್ಥಪೂರ್ಣ ಇದೆ ಆ ವಿಷಯ. ಸೌಂದರ್ಯದಲ್ಲಿ ರತಿ ಹಾಗೆ ತೋರ್ತಾ ಇದ್ಲು ಮಲ್ಲಮ್ಮ, ಶೌರ್ಯದಲ್ಲಿ ದುರ್ಗೆ ಹಾಗೆ ಇದ್ಲು, ವಿದ್ವತ್ತಿನಲ್ಲಿ ಸರಸ್ವತಿ ಆಗಿದ್ಲು. ಈ ರೀತಿಯ ಒಂದು ಅಭಿಪ್ರಾಯ ಒಬ್ಬ ಪಂಡಿತರಿಂದ ಪ್ರಕಟ ಆಗಿದೆ ಮಲ್ಲಮ್ಮಳ ಕುರಿತು. ಈ ಮೂರೂ ಸದ್ಗುಣಗಳ ಸಮಾಗಮ ಈ ಮಹಿಳೆಯೊಳಗಿತ್ತು, ಮಲ್ಲಮ್ಮಳಲ್ಲಿ. ಆದರೆ ಮಲ್ಲಮ್ಮಳಿಗೆ ಎಷ್ಟು ಪ್ರಾಮುಖ್ಯತೆ ಸಿಗಬೇಕೋ ಅಷ್ಟು ಪ್ರಾಮುಖ್ಯತೆಯನ್ನು ಸಿಗಲಿಲ್ಲ. ಒಂದೇ ಒಂದು ಅಂಶ ಸಾಕು ಅವಳಿಗೆ ಜಗತ್ ಪ್ರಸಿದ್ಧಿ ದೊರೆಯಲಿಕ್ಕೆ. ಒಂದೇ ಒಂದು ಅಂಶ ಸಾಕು ಜಗತ್ ಪ್ರಸಿದ್ಧಿಗೆ ಅವಳು ಪಾತ್ರಳಾಗಲಿಕ್ಕೆ. ಏನೋದು? ಪ್ರಪಂಚದಲ್ಲಿ ಮಹಿಳಾ ಸೈನ್ಯವನ್ನ ಮೊಟ್ಟ ಮೊದಲವಾಗಿ ಕಟ್ಟಿದ್ದು ಇದೇ ಸೋದೆಯ ಮಲ್ಲಮ್ಮ, ಬೆಳವಡಿಯ ಮಲ್ಲಮ್ಮ. ಇಡೀ ಪ್ರಪಂಚದಲ್ಲಿ ಮಹಿಳಾ ಸೈನ್ಯ, ಕೇವಲ ಮಹಿಳೆಯರದೇ ಆದ ಸೈನ್ಯವನ್ನ ಯಾರಾದರೂ ಕಟ್ಟಿದ್ರೆ ಇದೇ ಮಲ್ಲಮ್ಮ. ಇಂಥದ್ದೊಂದು ಶ್ರೇಯಸ್ಸಿಗೆ ಭಾಜನವಾಗಿಯೂ ಒಂದರ್ಥದಲ್ಲಿ ಅಜ್ಞಾತವಾಗಿಯೇ ಇದ್ದವಳು ನತದೃಷ್ಟೆ ಮಲ್ಲಮ್ಮ. ಇವಳ ಸಹೋದರ ಅರಸನಾಗ್ತಾನೆ, ಸೋದೆಯ ಅರಸನಾಗ್ತಾನೆ. 1678ರಲ್ಲಿ ಅರಸನಾಗ್ತಾನೆ ಆತ. ಅವನ ಸಾಧನೆಯನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ, ಸಮಯದ ಅಭಾವ ಇರುವುದರಿಂದ. ಈಗ ಪಠ್ಯದ ಪ್ರಕಾರ, ಈಗಾಗಲೇ ಇದು ಜನಪ್ರಿಯ ಆಗಿ ಎಲ್ಲ ರೀಚ್ ಆಗಿದೆ ಈ ವಿಷಯ. ಈಗ ಪ್ರಸ್ತುತದಲ್ಲಿ ಬಹುಶಃ 1 ವರ್ಷದಿಂದ ನಾನು ಮಂಗಳೂರು ಲಿಟ್ ಫೆಸ್ಟಲ್ಲಿ ಈ ವಿಷಯವನ್ನು ಹೇಳಿದ್ದು, ಆ ವಿಡಿಯೋ ವೈರಲ್ ಆಗಿ ಈಗ ಬಹುಶಃ ಮುಟ್ಟಿದೆ. ಸಾಕಷ್ಟು ವಾದ ವಿವಾದಗಳಿಗೂ ಕಾರಣ ಆಗಿದೆ. ಇರಲಿ, ದಾಖಲೆ ಇದ್ದಾಗ, ಸ್ಪಷ್ಟತೆ ಇದ್ದಾಗ ಯಾವ ವಾದ ವಿವಾದ ಇದ್ರೂ ಕೂಡ ಅಂಜುವ ಅಳುಕುವ ಮಾತಿಲ್ಲ. ಪಠ್ಯದಲ್ಲಿ ಬ್ರಿಟಿಷರನ್ನ ಭಾರತದಲ್ಲಿ ಸೋಲಿಸಿದ ಮೊದಲ ರಾಜ ಯಾರು ಅಂತ ಕೇಳಿದಾಗ ಇತಿಹಾಸದ ಪಠ್ಯದಲ್ಲಿ ಉಲ್ಲೇಖ ಆಗಿರುವುದು ಹೈದರ್ ಅಲಿ ಅಂತ. ನಾನು ಹೇಳ್ತೇನೆ ಹೈದರ್ ಅಲಿ ಅಲ್ಲ ಅಂತ. ಬದಲಿಗೆ ಇದೇ ಸೋದೆಯ ಸದಾಶಿವರಾಯ 1680ರಲ್ಲಿ, ಅಂದರೆ ಸುಮಾರು 7 ದಶಕ ಮೊದಲೇ, ಹೈದರ್ ಅಲಿ 1ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರನ್ನ ಸೋಲಿಸುವ ಸುಮಾರು 7 ದಶಕಗಳ ಮೊದಲೇ ಕಾರವಾರದಲ್ಲಿ ಬ್ರಿಟಿಷರನ್ನ ಸಂಪೂರ್ಣವಾಗಿ ಸೋಲಿಸಿ ಅಲ್ಲಿಂದ ಅವರನ್ನು ಓಡಿಸಿದ್ದ. ನಾನು ಹೇಳ್ತಾ ಇರುವಂತಹ ಮಾತಲ್ಲ, ನನ್ನ ಅಭಿಪ್ರಾಯ ಅಲ್ಲ ಇದು. ಸ್ವತಃ ಸೂರ್ನಾಥ್ ಕಾಮತ್ರವರು ಗೆಜೆಟಿಯರ್ನಂತಹ ಎಲ್ಲರಿಗೂ ಸುಲಭವಾಗಿ ದೊರಕುವ ಒಂದು ಆಕರದಲ್ಲೇ ಸ್ಪಷ್ಟವಾಗಿ ಉಲ್ಲೇಖಿಸಿದ ಸಂಗತಿಯನ್ನು ನಾನು ಹೇಳ್ತಾ ಇದ್ದೇನೆ. ಇಷ್ಟು ಸ್ಪಷ್ಟವಾಗಿದ್ರೂ ಕೂಡ ಈ ಸಂಗತಿ ಅಸ್ಪಷ್ಟವಾಗಿ ಯಾಕೆ ಉಳಿತು ಹೇಳುವಂಥದ್ದು ಮಾತ್ರ ಒಂದು ಯಕ್ಷ ಪ್ರಶ್ನೆ. ಇರಲಿ, ಶೌರ್ಯದ ಕಥೆ ಆಯ್ತು ಇದು. ಬ್ರಿಟಿಷರನ್ನ ಭಾರತದಲ್ಲಿ ಸೋಲಿಸಿದ ಮೊಟ್ಟ ಮೊದಲ ಸಾಮಂತ ರಾಜ ಯಾರಾದರೂ ಇದ್ರೆ ಅದು ಸೋದೆಯ ಸದಾಶಿವರಾಯ. ಇದು ಅವನ ಶೌರ್ಯ ಸಂಬಂಧಿಯಾದಂಥ ಉಲ್ಲೇಖ, ನಿದರ್ಶನ. ಅವನ ಪಾಂಡಿತ್ಯಕ್ಕೆ ಉದಾಹರಣೆ ಕೊಡಬೇಕಾದ್ರೆ, ಈಗಾಗಲೇ ಹೇಳಿದೆ 4 ಭಾಷೆಗಳಲ್ಲಿ ಪರಿಣಿತಿ ಆತ. 4 ಭಾಷೆಗಳಲ್ಲೂ ಗ್ರಂಥಗಳನ್ನು ರಚನೆ ಮಾಡ್ತಾನೆ. ಕನ್ನಡದಲ್ಲಂತೂ ಸುಮಾರು ಒಂದು 18 ಕೃತಿಗಳನ್ನು ಆತ ರಚನೆ ಮಾಡಿದ. ಗದಗದ ತೋಂಟದಾರ್ಯ ಪೀಠದವರು ಆ ಕೃತಿಗಳನ್ನು ಪ್ರಕಟಪಡಿಸಿದೆ, ಸಿಗತ್ತೆ ಅದು. ಅದರಲ್ಲಿ ಸ್ವರವಚನಗಳು, ಸದಾಶಿವ ನೀತಿ, ಉಳುವೆ ಮಹಾತ್ಮೆ, ಜಾವಳಿಗಳು, ಈ ಥರ ಅನೇಕ ಬಹುಮುಖ್ಯವಾದಂತಹ ಕೃತಿಗಳಿವೆ, ಕನ್ನಡ ಕೃತಿಗಳು, ಸದಾಶಿವರಾಯ ರಚಿಸಲ್ಪಟ್ಟಂಥದ್ದು. ಆತ ಎಷ್ಟು ಸೊಗಸಾಗಿ ತನ್ನ ಭಾವನೆಗಳನ್ನು ಕಾವ್ಯದ ಮೂಲಕ ಪ್ರಕಟಪಡಿಸ್ತಾ ಇದ್ದ ಹೇಳುವುದಕ್ಕೆ ಒಂದು ಕವಿತೆಯನ್ನು ನಾನು ಹೇಳುವುದಾದ್ರೆ, ಆತನೇ ಬರೆದ ಕಾವ್ಯವನ್ನು ಹೇಳುವುದಾದ್ರೆ, ಒಬ್ಬ ಸಾಮಂತ ಅರಸನ ಪರಿಸ್ಥಿತಿ ಆ ಕಾಲದಲ್ಲಿ ಹೇಗಿತ್ತು ಹೇಳುವುದನ್ನು ಆತ ಆತ್ಮವಿಮರ್ಶೆ ಮಾಡಿಕೊಂಡು ಕಾವ್ಯದಲ್ಲಿ ಹೊರಹಾಕಿದ್ದ. ಹೇಗೆ ಅಂತಂದ್ರೆ, ಯಾಕೆ ಬರೆದೆಯೋ ಶಿವನೇ ಎನ್ನ ಪಣೆಯೋಳು ನೀನು, ಯಾಕೆ ಬರೆದೆಯೋ ಶಿವನೇ ಎನ್ನ ಪಣೆಯೋಳು ನೀನು, ಲೋಕದೊಳು ಕಿರಿದಾದ ರಾಜತನ ಮಾಡ್ಪುದನು. ನೋಡಿ, ಲೋಕದೊಳು ಕಿರಿದಾದ ರಾಜತನ ಮಾಡ್ಪುದನು, ಅರಿನೃಪರ ಬಲವನ್ನು ಆತ್ಮ ಸೇನೆಗಳಿಂದ ತರಿದು ಬಿಸುಟುವೆನೆನಲು ತ್ರಾಣವಿಲ್ಲ. ಅರಿನೃಪರ ಬಲವನ್ನು ಆತ್ಮ ಸೇನೆಗಳಿಂದ ತರಿದು ಬಿಸುಟುವೆನೆನಲು ತ್ರಾಣವಿಲ್ಲ, ಮರಳಿ ಸಂಧಾನವನಾದರೂ ಮಾಡ್ಪೆನೆಂದರೆ ಧನವೂ ಇಲ್ಲ. ಇದು ಒಬ್ಬ ಸಾಮಂತನ ಪರಿಸ್ಥಿತಿ ಅಂತ ಕಾವ್ಯದಲ್ಲಿ ಆತ ಪ್ರಕಟಪಡಿಸ್ತಾನೆ. ಸದಾಶಿವರಾಯ ಕಾವ್ಯದಲ್ಲಿ ಹೇಳ್ಕೊಳ್ತಾನೆ ಆತ. ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ. ಇದಕ್ಕಿಂತ ಚೆನ್ನಾಗಿ ಸಾಮಂತನ ಪರಿಸ್ಥಿತಿಯನ್ನ ನಾವು ತೋರಿಸಲಿಕ್ಕೆ ಸಾಧ್ಯವೇ?
ಸಾಮಂತನ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಅವನೊಳಗೆ ಶೌರ್ಯ ಇತ್ತು, ಬಲಿಷ್ಠವಾದ ಸೈನ್ಯ ಇರಲಿಲ್ಲ, ಸೋಲಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯುದ್ಧ ಮಾಡಿ ಸೋಲಿಸೋಣ ಅಂದ್ರೆ ಬಲಿಷ್ಠ ಸೈನ್ಯ ಇಲ್ಲ, ಅವನೊಳಗೆ ಶೌರ್ಯ ಇದ್ರೂ ಪ್ರಯೋಜನ ಇಲ್ಲ. ಹೋಗ್ಲಿ ಹಣ ಕೊಟ್ಟು ಸಂಧಾನವನ್ನು ಏನಾದ್ರು ಮಾಡ್ಕೊಳ್ಳೋಣ ಅಂದ್ರೆ ಹಣವೂ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಆಳ್ವಿಕೆ ಮಾಡುವ ಯೋಗವನ್ನು ನನಗೆ ಯಾಕೆ ಕೊಟ್ಟಿಯಪ್ಪ ಶಿವನೇ ಅಂತ ಆತ ಕೇಳ್ಕೊತಾನೆ. ಸದಾಶಿವರಾಯ ಕೇಳ್ಕೊತಾನೆ ಕಾವ್ಯದಿ. ಇದು ಅಕ್ಷರಶಃ ಸಾಮಂತ ಅರಸನ ಪರಿಸ್ಥಿತಿಯ ಆಗಿತ್ತು ಆ ಕಾಲದಲ್ಲಿ. ಹೀಗಾಗಿ ಒಬ್ಬ ರಾಜ ಇಷ್ಟು ಕಾವ್ಯಾತ್ಮಕವಾಗಿ ತನ್ನ ಪರಿಸ್ಥಿತಿಯನ್ನ ಆತ್ಮವಿಮರ್ಶೆಯನ್ನ ಮಾಡಿಕೊಳ್ಳುವುದು ಬಹುಶಃ ಬಹಳ ಅಪರೂಪ ಕನ್ನಡ ನಾಡಿನ ಇತಿಹಾಸದಲ್ಲಿ. ಇಂತಹ ಒಬ್ಬ ಸಾಹಿತಿ ಆತ ಆಗಿದ್ದ, ಸದಾಶಿವರಾಯ ಆಗಿದ್ದ. ನಿಮಗೆಲ್ಲರಿಗೂ ಚಿರಪರಿಚಿತ ಇರುವ ಶಿರಸಿಯ ಮಾರಿಕಾಂಬಾ ದೇವಾಲಯ. ಶಿರಸಿಯ ಮಾರಿಕಾಂಬವನ್ನು ಯಾರಿಗೂ ಪರಿಚಯ ಮಾಡಿಕೊಡೋ ಅವಶ್ಯಕತೆ ಇಲ್ಲ. ಅದು ದಕ್ಷಿಣ ಭಾರತದಲ್ಲೇ ಅತ್ಯಂತ ಪ್ರಸಿದ್ಧವಾದಂತಹ ದೇವಾಲಯ ಆಗಿದೆ. ಆ ದೇವಾಲಯವನ್ನು ಕಟ್ಟಿಸಿದವನೇ ಇದೇ ಸೋದೆಯ ಸದಾಶಿವರಾಯ. ಆ ದೇವಾಲಯದ ನಿರ್ಮಾತ್ರ ಇದೇ ಸೋದೆಯ ಸದಾಶಿವರಾಯ. 17ನೇ ಶತಮಾನದ ಅಂತಿಮ ಘಟ್ಟದಲ್ಲಿ ಆತ ಈ ದೇವಾಲಯವನ್ನು ಕಟ್ಟಿಸ್ತಾನೆ, ಮಾರಿಕಾಂಬಾ ದೇವಾಲಯವನ್ನು ಕಟ್ಟಿಸ್ತಾನೆ. ಇವನ ನಂತರದಲ್ಲಿ ಬಂದಂಥವನು 3ನೇ ಸದಾಶಿವರಾಯ, ಕೊನೆಯ ಅರಸನಾಗಿ ಕಾಣಿಸ್ಕೊಳ್ತಾನೆ. 1763ರವರೆಗೆ ಅವನ ಆಳ್ವಿಕೆ ಇತ್ತು. ಅವನ ಆಳ್ವಿಕೆ ಒಂದು ಸ್ವಲ್ಪ ಉಳಿದವರಿಗೆ ಹೋಲಿಸಿದರೆ ಸ್ವಲ್ಪ ಅಬಲಿಷ್ಠ ರಾಜ ಆಯ್ತ. ಉಳಿದವರಿಗೆ, ಈ ಹಿಂದಿನ ಅರಸರುಗಳಿಗೆಲ್ಲ ಹೋಲಿಕೆ ಮಾಡಿದಾಗ ಒಂದರ್ಥದಲ್ಲಿ ಅಬಲಿಷ್ಠ ರಾಜ ಆಯ್ತ. ಹೈದರ್ ಅಲಿಯ ದಾಳಿಗೆ ಸಿಲುಕಿ ಸೋದೆ ಅರಸು ಮನೆತನ ಪತನ ಆಗ್ತದೆ 1763ರಲ್ಲಿ. ಸೋದೆ ಮಾತ್ರ ಅಲ್ಲ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದ್ದಂತಹ ಬಿಳ್ಗಿ ಅರಸು ಮನೆತನ, ಗೇರುಸೊಪ್ಪೆಯ ಸಾಳುವ ಅರಸು ಮನೆತನ, ಕೆಳದಿ, ಶಿವಮೊಗ್ಗ ಜಿಲ್ಲೆಯ ಕೆಳದಿ, ಇವೆಲ್ಲವೂ ಕೂಡ ಅದೇ ಕಾಲಘಟ್ಟದಲ್ಲಿ ಪತನ ಆಯಿತು. ಅದೇ ಕಾಲಘಟ್ಟದಲ್ಲಿ ಹೈದರ್ ಅಲಿಯ ದಾಳಿಯಿಂದ ಇವೆಲ್ಲ ತೆರೆಯ ಮರೆಗೆ ಸರಿಯಿತು. 1763ರಲ್ಲಿ ಸೋದೆಯ ಅರಸರು ತಾವೇ ಹಿಂದೆ ಪೋರ್ಚುಗೀಸರಿಗೆ ಬಿಟ್ಟು ಕೊಟ್ಟ ಪ್ರದೇಶಕ್ಕೆ ತಾವೇ ಹೋಗಿ ನೆಲೆಸಬೇಕಾದ ಪರಿಸ್ಥಿತಿ ಬಂತು. ಪೋರ್ಚುಗೀಸರಿಗೆ ಈ ಹಿಂದೆ ಅವರೇ ಒಂದು ನೆಲೆಯನ್ನು ಕೊಟ್ಟಿದ್ರು. ಪೋರ್ಚುಗೀಸರು ಮತ್ತು ಸೋದೆ ಅರಸರ ಜೊತೆ ಒಂದು ಅವಿನಾಭಾವತ್ವ ಇತ್ತು, ವ್ಯಾಪಾರಿ ಸಂಬಂಧಿಯಾದ ಅವಿನಾಭಾವತ್ವ. ಅದು ಅವರಿಗೆ ಗೋವೆಯ ಬಾಂದೋರದಲ್ಲಿ ಒಂದಷ್ಟು ಸೈಟ್ ಅನ್ನ ಕೊಟ್ಟಿದ್ರು ಅವರು, ಸೋದೆ ಅರಸರು. ಅದೇ ಸೈಟ್ ಅಲ್ಲಿ ಹೋಗಿ ಮತ್ತೆ ಇವರು ನೆಲೆಸುವ ಪರಿಸ್ಥಿತಿ ಬಂತು. ಇಂದಿಗೂ ಕೂಡ ಸೋದೆ ಅರಸು ವಂಶಸ್ಥರು ಅಲ್ಲೇ ನೆಲೆಸಿದ್ದಾರೆ. ಇಂದಿಗೂ ನನ್ನ ಅತ್ಯಂತ ಮಿತ್ರರಾಗಿರುವಂತಹ ಮಧುಲಿಂಗ ನಾಗೇಶ ರಾಜೇಂದ್ರ ಒಡೆಯರ್ ಅಂತ ಈಗಿನ ಅರಸು ವಂಶಸ್ಥರ ಹೆಸರು. ಬಹಳ ಸದ್ಗುಣಿ, ಬಹಳ ಸರಳ. ಅವರು ಅಕ್ಷರಶಃ ತಾನು ಅರಸು ವಂಶಸ್ಥರು ಅಂತ ಮರೆತೇ ಹೋಗಿದೆ ಅವರಿಗೆ, ಹಾಗಿದ್ದಾರೆ. ಅಷ್ಟು ಸರಳತೆ ಇದೆ. ಅರಮನೆಯಲ್ಲೇ ವಾಸ ಇದೆ ಈಗಲೂ ಕೂಡ. ಗೋವೆಯ ಬಾಂದೋರದಲ್ಲಿ ಸೋದೆಯ ಅರಸರು ಇಂದಿಗೂ ಅರಮನೆಯಲ್ಲೇ ವಾಸ ಮಾಡ್ತಾ ಇದ್ದಾರೆ. ನಮ್ಮ ಸೋದೆ ಇತಿಹಾಸೋತ್ಸವಕ್ಕೂ ಕೂಡ ಆಲ್ಮೋಸ್ಟ್ ಪ್ರತಿ ವರ್ಷ ಬಂದು ನಾವು ಇತಿಹಾಸಕಾರರನ್ನ ಗೌರವಿಸುವ ಸಂದರ್ಭದಲ್ಲಿ ಒಂದು ಕಿರೀಟವನ್ನು ಹಾಕುವ ಪದ್ಧತಿ ಇಟ್ಕೊಂಡಿದೆ. ಸೋದೆಯ ಕಿರೀಟ ಅಂತ ಸನ್ಮಾನ ಮಾಡುವ ಸಂದರ್ಭದಲ್ಲಿ ಪ್ರಶಸ್ತಿಗೆ ಭಾಜನರಾಗುವ ವ್ಯಕ್ತಿಗೆ ಸೋದೆಯ ಅರಸನಿಂದಲೇ ಆ ಒಂದು ಕಿರೀಟವನ್ನು ತೊಡಿಸುವಂತ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದೇವೆ. ಸೊ ಅದನ್ನ ಅವರೇ ನೆರವೇರಿಸ್ತಾ ಇದ್ದಾರೆ ಇಂದಿಗೂ. ಹೀಗಾಗಿ ಒಂದು ವಿಶಿಷ್ಟವಾದ ಪರಿಕಲ್ಪನೆಯಲ್ಲಿ ನಮ್ಮ ಜೊತೆಯಲ್ಲಿ ಅವರು ತೊಡಗಿಸಿಕೊಂಡಿರುವುದು ನಮಗೆ ಬಹಳ ಸಂತೋಷ ಕೊಟ್ಟಿದೆ. ಇತ್ತೀಚೆಗೆ ಸ್ವರ್ಣವಲ್ಲಿ ಮಠದಲ್ಲೂ ಕೂಡ ಹೊಸ ಕಟ್ಟಡ ನಿರ್ಮಾಣ ಆಗಿ ಉದ್ಘಾಟನೆ ಕೂಡ ಅವರಿಂದಲೇ ಆಗಿದೆ. ಹಿಂದೆ ಸ್ವರ್ಣವಲ್ಲಿ ಮಠದ ಕಟ್ಟಡದ ನಿರ್ಮಾಣವನ್ನ ಇದೇ ಸೋದೆ ಅರಸರು ಮಾಡಿದ್ರು. ಇಂದು ಮತ್ತೆ ಉದ್ಘಾಟನೆ ಸೋದೆ ಅರಸು ವಂಶರಿಂದಲೇ ಆಗಿರುವುದು ಇತಿಹಾಸ ಮರುಕಳಿಸ್ತದೆ ಹೇಳುವುದಕ್ಕೆ ಒಂದು ಸಾಕ್ಷಿಯಾಗಿ ನಮ್ಮಲ್ಲಿ ಇದೆ ಹೇಳುವಂಥದ್ದನ್ನು ಬಹಳ ಸಂತೋಷದಿಂದ ನಾನು ಹಂಚಿಕೊಳ್ಬೇಕು ನಿಮ್ಮ ಜೊತೆಗೆ. ಹೀಗಾಗಿ ಈ ಸೋದೆಯ ಅರಸರ ಕೊಡುಗೆಗಳೇನಿದೆಯಲ್ಲ, ಇದು ತುಂಬ ಶ್ರೀಮಂತವಾದಂತಹ ಕೊಡುಗೆ. ಶಾಸನಗಳನ್ನು ರಚನೆ ಮಾಡಿದ್ರು, ಅನೇಕ ಸ್ಮಾರಕಗಳನ್ನು ರಚನೆ ಮಾಡಿದ್ರು. ಸೋದೆಗೆ ನೀವು ಹೋದರೆ 2 ದಿನ ಬೇಕು. ಸಂಪೂರ್ಣ ಸೋದೆಯ ದರ್ಶನಕ್ಕೆ ನಿಮಗೆ 2 ದಿನ ಮಿನಿಮಮ್ ಬೇಕು. ಅಲ್ಲಿರುವಂತಹ ಶಿಲಾಮಯ ದೇವಾಲಯಗಳು, ಅಲ್ಲಿರುವಂತಹ ಕೋಟೆಗಳು, ಅಲ್ಲಿರುವಂತಹ ಮಠಗಳು, ವಿಶೇಷವಾದಂತಹ ಸ್ಮಾರಕಗಳು, ಎನಿಸಿದ ಸಹಸ್ರಲಿಂಗದಂತಹ ಸ್ಮಾರಕಗಳು, ಇವೆಲ್ಲ ನೋಡಲಿಕ್ಕೆ ನಿಮಗೆ ಕನಿಷ್ಠ 2 ದಿನ ಬೇಕು. ಅವೆಲ್ಲ ಗತಕಾಲದ ಗತಿಬಿಂಬಗಳಾಗಿ ಇಂದಿಗೂ ಸೋದೆಯ ವೈಭವದ ದಿನಗಳನ್ನು ನೆನೆಸ್ತಾ ನಮ್ಮ ನಡುವೆ ಇದೆ. ಆ ಸೋದೆಯ ಪ್ರದೇಶದಲ್ಲಿ
ಬಹಳ ಅದ್ಭುತವಾದಂತಹ ಸ್ಮಾರಕಗಳಿದೆ. ಶಿಲಾಮಯ ಅವರದ್ದೇ ಆದಂತಹ ಒಂದು ವಿಶಿಷ್ಟ ವಾಸ್ತುಶಿಲ್ಪೀಯ ರಚನೆಯಲ್ಲಿ ದೇವಾಲಯಗಳು ನೋಡಿ, ಬಹಳ ಸುಂದರವಾದಂತಹ ಒಂದು ಮುಖಮಂಟಪ, ಪುಟ್ಟ ವಾಸ್ತುಶಿಲ್ಪ, ಪುಟ್ಟ ದೇವಾಲಯಗಳು, ಒಂದು ಮುಖಮಂಟಪ, ಒಂದು ಸಭಾಮಂಟಪ, ಸಭಾಮಂಟಪದ ಒಳಗಡೆನೇ ನವರಂಗ, ನವರಂಗ ಮತ್ತೆ ಪ್ರತ್ಯೇಕ ಇಲ್ಲ, ಸಭಾಮಂಟಪದ ಒಳಗಡೆನೇ ನವರಂಗ, ಆಮೇಲೆ ಒಂದು ಸುಖನಾಸ, ಆಮೇಲೆ ಗರ್ಭಗುಡಿ. ಇಷ್ಟೇ ಒಂದು ಸಣ್ಣ ದೇವಾಲಯಗಳು ಅತ್ಯಂತ ಆಕರ್ಷಕ ವಾಸ್ತುಶಿಲ್ಪೀಯ ಶೈಲಿಯಲ್ಲಿ, ಅವರದೇ ಆದ ಒಂದು ಶೈಲಿಯಲ್ಲಿ ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಅವರು. ಇಂದಿಗೂ ಅನೇಕ ಶಿಲಾಮಯ ದೇವಾಲಯಗಳು ಸೋದೆಯಲ್ಲಿ ಕಾಣುತ್ತೆ. ಮತ್ತೆ ಅರಮನೆಯ ಅವಶೇಷ ಇದೆ, ಕೋಟೆ ಇದೆ ಸೋದೆಯಲ್ಲಿ. ಶಾಲ್ಮಲಾ ನದಿಯ ದಂಡೆಯ ಮೇಲೆ ಒಂದು ಜಲದುರ್ಗ ಇದೆ. ಜಲದುರ್ಗ ಅಂತಂದ್ರೆ ಸುಮಾರು 80% ಭಾಗ ನೀರಿನಿಂದ ಆವೃತವಾಗಿದೆ, ಸುತ್ತಲೂ ಜಲದುರ್ಗವೇ ಅದು. ಆ ಜಲದುರ್ಗದಲ್ಲಿ ಒಂದು ಅರಮನೆ ಅವಶೇಷ ಇದೆ, ಕೋಟೆಯ ಒಳಗಡೆ ಒಂದು ಅರಮನೆಯ ಅವಶೇಷ ಇದೆ, ಸ್ನಾನಗೃಹಗಳಿದೆ, ರಾಜರಾಣಿಯರ ಸ್ನಾನಗೃಹ ಇದೆ, ಸೈನಿಕರ ಮನೆಯ ಅವಶೇಷ ಇದೆ, ಕುದುರೆ ಲಾಯ, ಆನೆಯ ಲಾಯ, ಆನೆಗಳು ನೀರನ್ನ ಕುಡಿಲಿಕ್ಕೆ ಬಳಸ್ತಾ ಇದ್ದಂತಹ ಬೃಹತ್ ಕಲ್ಲಿನ ದೋಣಿಗಳು, ದೈತ್ಯ ರೂಪವಾದ ಕಲ್ಲಿನ ದೋಣಿಗಳಿದೆ ಅಲ್ಲಿ. ಆನೆಗಳು ನೀರನ್ನು ಕುಡಿಲಿಕ್ಕೆ ಬಳಸ್ತಾ ಇರುವಂತಹ ಕಲ್ಲಿನ ದೋಣಿಗಳಿದೆ. ಹೀಗಾಗಿ ಅನೇಕ ಗತಕಾಲದ ಗತಿಬಿಂಬಗಳಾಗಿ ಉಳಿದಿರುವ ಐತಿಹಾಸಿಕ ಕುರುಹುಗಳೆಲ್ಲ ಸೋದೆ ಅರಸು ಸಂಬಂಧಿಯಾಗಿ ಇಂದಿಗೂ ಕೂಡ ಸೋದೆಯಲ್ಲಿ ನಮ್ಮ ನಡುವೆ ಇದೆ ಹೇಳುವಂಥದ್ದನ್ನು ನಿಮ್ಮ ಗಮನಕ್ಕೆ ಈ ಸಂದರ್ಭದಲ್ಲಿ ತರ್ತಾ, ಶಾಸನಗಳು ಸುಮಾರು 35 ಶಾಸನಗಳು ಸಿಕ್ಕಿವೆ. ಸೋದೆ ಅರಸರ 35 ಶಾಸನಗಳು ಸಿಕ್ಕಿವೆ. ನನ್ನ ಗ್ರಂಥದಲ್ಲಿ ಆ 35 ಶಾಸನಗಳ ಪಠ್ಯವನ್ನು ಹಾಕಿದ್ದೇನೆ. ಇದೀಗ ಬಹುಶಃ ನವೆಂಬರದಲ್ಲಿ ಇದು ಕೃತಿಯಾಗಿ ಹೊರಗೆ ಬರುತ್ತೆ. ನವೆಂಬರ್ ತಿಂಗಳಲ್ಲಿ ಕದಂಬ ಪ್ರಕಾಶನದವರು ಇದನ್ನ ಹೊರಗೆ ತರ್ತಾ ಇದ್ದಾರೆ. ಸೋದೆ ಅರಸು ಮನೆತನದ ಸಮಗ್ರ ಚರಿತ್ರೆ ಹೇಳುವ ಹೆಸರಿನಲ್ಲಿ ಕದಂಬ ಪ್ರಕಾಶನದವರು ಈ ಕೃತಿಯನ್ನು ಹೊರಗೆ ತರ್ತಾ ಇದ್ದಾರೆ. ಬಹುಶಃ ಆ ಸಂದರ್ಭದಲ್ಲಿ ಎಲ್ಲರ ಕೈಗೆ ಆ ಕೃತಿ ಸಿಗತ್ತೆ. ಈ ಸೋದೆಯ ಇತಿಹಾಸದ ಸಮಗ್ರ ಸಾಹಿತ್ಯ ನಿಮ್ಮೆಲ್ಲರ ಕೈಗೆ ನವೆಂಬರ್ ತಿಂಗಳಲ್ಲಿ ಸಿಗತ್ತೆ. ಈ ಸಂದರ್ಭದಲ್ಲಿ ಆ ವಿಷಯವನ್ನು ಹೇಳ್ತಾ, ಮುಖ್ಯವಾಗಿ ನಾಣ್ಯಗಳನ್ನು ಕೂಡ ಅವರು ಚಲಾವಣೆಗೆ ತಂದಿದ್ರು. ಎಲ್ಲಾ ನಾಣ್ಯಗಳು ಸಿಕ್ಕಿವೆ, ತಾಮ್ರದ ನಾಣ್ಯಗಳು, ಬೆಳ್ಳಿಯ ನಾಣ್ಯಗಳು, ಬಂಗಾರದ ನಾಣ್ಯಗಳು, ಈ ಎಲ್ಲ ನಾಣ್ಯಗಳು ಕೂಡ ಸೋದೆ ಅರಸಮುಖಿಯಾಗಿ ನಮಗೆ ಸಿಕ್ಕಿದೆ. ಅಲ್ಲಿ ಉತ್ಖನನ ನಡೆದ್ರೆ ಬಹುಶಃ ಇನ್ನೂ ಅನೇಕ ಸಂಗತಿಗಳು ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ. ಆದರೆ ನಮ್ಮ ವ್ಯವಸ್ಥೆಯ ಅರಿವು ನಮ್ಮೆಲ್ಲರಿಗೂ ಇರುವುದರಿಂದ ಉತ್ಖನನದ ವಿಷಯ ಸುಲಭವಾದ ಸಂಗತಿ ಅಲ್ಲ. ಉತ್ಖನನಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ರು ಕೂಡ ಸರ್ಕಾರ, ಇಲಾಖೆ ಅದಕ್ಕೆ ಪರ್ಮಿಷನ್ ಕೊಡುವಂಥದ್ದು ಬಹಳ ಸುಲಭದ ಸಂಗತಿಯಾಗಿ ಉಳಿದಿಲ್ಲ. ಹೀಗಾಗಿ ಆ ಸಂದರ್ಭಕ್ಕಾಗಿ ಕಾಯ್ತಾ ಆ ಉತ್ಖನನ ಹೇಳುವಂಥದ್ದು ಸಂಭವಿಸಿದಲ್ಲಿ, ಸೋದೆಯಲ್ಲಿ ಉತ್ಖನನ ಆದರೆ ಇನ್ನೂ ಹೆಚ್ಚಿನ ಅನೇಕ ಸಂಗತಿಗಳು ಸಿಗಲಿಕ್ಕೆ ಸಾಧ್ಯ ಇದೆ ಹೇಳುವ ಮಾತುಗಳನ್ನು ಹೇಳ್ತಾ, ಮಿಥಿಕ್ ಸೊಸೈಟಿಗೆ ನಾನು ಆಭಾರಿಯಾಗಿದ್ದೇನೆ. ನಾನಾಗಲೇ ಹೇಳಿದ ಹಾಗೆ ಈ ಕಾಲದಲ್ಲಿ ಇತಿಹಾಸ ಸಂಬಂಧಿಯಾದ ಸಂಶೋಧನೆ, ಅಧ್ಯಯನ ಇವೆಲ್ಲ ಒಂದು ಪಕ್ವತೆಯ ಆವರಣದಲ್ಲಿ ಬರಬೇಕಾದ್ರೆ ಅದು ಸುಲಭವಾದ ಸಂಗತಿ ಅಲ್ಲ. ಅಂಥದ್ದೊಂದು ಬಹುಶಃ ಅಸಾಧ್ಯವಾದ ಕೆಲಸವನ್ನ ಸಾಧ್ಯವಾಗಿಸ್ತಾ ಇರುವಂತಹ ಯಾವುದಾದ್ರೂ ದಕ್ಷಿಣ ಭಾರತ ಸಂಸ್ಥೆ ಇದ್ರೆ ಅದು ಮಿಥಿಕ್ ಸೊಸೈಟಿಯೇ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಯಾವುದೇ ಮುಖಸ್ತುತಿಯ ಮಾತಲ್ಲ. ಬಹುಶಃ ನೀವು ಇದರ ವಲಯಕ್ಕೆ ಬಂದ್ರೆ ನಿಮಗೆ ಅದರ ಅರಿವಿಗೆ ಬರ್ತದೆ ಎಷ್ಟು ಗಂಭೀರವಾದಂತಹ ಯೋಚನೆಗಳು ಇತಿಹಾಸ ಸಂಬಂಧಿಯಾಗಿ, ಎಷ್ಟು ಗಂಭೀರವಾದಂತಹ ಯೋಜನೆಗಳು ಆಗ್ತಾ ಇದೆ ಮಿಥಿಕ್ ಸೊಸೈಟಿಗೆ ಸಂಬಂಧಪಟ್ಟು. ಅದು ನಿಮ್ಮ ಅರಿವಿಗೆ ಬಂದರೆ ಬಹುಶಃ ಇದಕ್ಕೆ ನೀವೂ ಬದ್ಧರಾಗಿರ್ತೀರಿ, ಈ ಮಾತಿಗೆ ನೀವೆಲ್ಲರೂ ಕೂಡ ಬದ್ಧರಾಗಿರ್ತೀರಿ ಹೇಳುವಂಥ ಮಾತನ್ನು ಹೇಳ್ತಾ, ಇಷ್ಟು ಹೊತ್ತು ನನ್ನ ಮಾತುಗಳಿಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಕಿವಿಯಾದ ನಿಮಗೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿ ವಂದಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು.